ದೇವರಿಗೆ ಒಳಗಿದ್ದವನಲ್ಲಿ ಹೊರಗೋಗಿ ಹೇಳಿ, ಹೊರಗೋಗ್ಲಿ ಅವ, ಆಗೋದಿಲ್ಲ. ಹೊರಗೋಗ್ಲಿಕ್ಕೆ ಆಗದೇ ಇರುವುದು ದೇವರತನ. ಭಗವಂತನ ಭಗವತ್ವ ಅಂದರೆ ಏನು ಕೇಳಿದರೆ ಸರ್ವವ್ಯಾಪ್ತತ್ವ, ಎಲ್ಲೆಡೆಯೂ ತುಂಬಿರುವುದು. ಎಲ್ಲೆಡೆಯೂ ಅದು ಆಕಾಶಕ್ಕೂ ಹಾಗೆ ಅರ್ಥ. ಆಕಾಶವು ಇದೆ, ಅದು ಎಲ್ಲಿಲ್ಲ ಕೇಳಿದರೆ ಎಲ್ಲಿಲ್ಲ ಕೇಳಲಿಕ್ಕೆ ಇಲ್ಲ. ಆಕಾಶ ಅಂದರೆ ದೇಶ ಅಂತ ಅರ್ಥ, ಪ್ರದೇಶ ಅಂತ ಅರ್ಥ. ಅದು ಎಲ್ಲಿಲ್ಲ ಕೇಳೋದು ಹೇಗೆ ನಾವು? ಇಲ್ಲಿ ಆಕಾಶ ಇಲ್ಲ ಹೇಳಿದರೆ, ಇಲ್ಲಿ ಹೇಳಿದ್ದೇ ಆಕಾಶವನ್ನೇ ಗುರುತಿಸಿದ್ದು, ನೀವು ದೇಶವನ್ನೇ ಗುರುತಿಸಿದ್ದು. ದೇಶಕ್ಕೆ ಒಂದು ಕಡೆಯಲ್ಲಿ ಇಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಕಾಲಕ್ಕೆ ಒಂದು ಸಮಯ ಇಲ್ಲ ಹೇಳಲಿಕ್ಕೂ ಆಗೋದಿಲ್ಲ. ಕಾಲ ಯಾವಾಗ ಇಲ್ಲ ಕೇಳಿದರೆ ಅಯ್ಯ ಯಾವಾಗ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ ರೀ ಕಾಲವನ್ನು. ಕಾಲದ ಗತಿ ಎಲ್ಲಿಲ್ಲ ಅಂತ ಹೇಳ್ಬೋದು. ಕಾಲದ ಲೆಕ್ಕ ಯಾರು ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ಬೋದು. ಮುಕ್ತರಿಗೆ ಕಾಲದ ಲೆಕ್ಕಾಚಾರ ಇಲ್ಲ. ಎಷ್ಟು ಸಮಯ ಆದರೂ ಅವರು ಅಲ್ಲೇ ಇರೋದು, ಅಲ್ಲೇ ಇರಬೇಕು ಅಂತೇನಿಲ್ಲ, ನಿಯಮ ಇಲ್ಲ. ಅಂತೂ ಒಟ್ಟಾರೆ ಹಾಗೇ ಇರೋದು, ಅದು ತೊಂದರೆ. ಯಾವುದೇ ರೀತಿಯಾದ ದುಃಖ ದುಮ್ಮಾನಗಳಿಗೆ ಸಮಸ್ಯೆಗಳಿಗೆ ಒಳಗಾಗದ ಪರಿಸ್ಥಿತಿಯಲ್ಲಿ ನಿರಂತರ ಇರುವುದೇ. ಯಾವತ್ತಿನವರೆಗೆ ಹೇಳಿದರೆ ಯಾವತ್ತಿನವರೆಗೆ ಅಂತ ಅದಕ್ಕೆ ಕೊನೆಯೇ ಇಲ್ಲ. ಪ್ರಳಯ ಆದರೂ ಇರ್ತಾರೆ ಹಾಗೆ, ಮುಂದೆ ಸೃಷ್ಟಿಯಾಗುವಾಗಲೂ ಇರ್ತಾರೆ ಹಾಗೆ. ಒಂದೇ ಬಗೆ ಆನಂದವಾಗಿರುವುದು. ಭಗವಂತನ ನಿರಂತರವಾದ ದರ್ಶನದಿಂದ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ತಾ ಇರುವಂಥದ್ದು. ಅದರಿಂದ ಕಾಲದ ಲೆಕ್ಕಾಚಾರ ನಮಗೋ ಇಷ್ಟು ಕಾಲದವರೆಗೆ ಅಂತ. ನೀವು ಎಷ್ಟು ಸಮಯ ಇರ್ತೀರಿ? 100 ವರ್ಷ ಇರಬೇಕು ಅಂತ ಇದ್ದೇನೆ, ಈಗ ಎಷ್ಟಾಯ್ತು? ಈಗ ಒಂದು 80 ಆಯ್ತಾ ಬಂತು, ಇನ್ನು ಕಾಲಿ 20. ಇನ್ನು ಗ್ರೇಸ್ ಬೇಕಾದರೆ ಮತ್ತೊಂದು 120 ವರ್ಷ ಬದುಕಬೇಕಂದ್ರೆ ಮತ್ತೊಂದು 40. ಮತ್ತು ಯಾರೋ 150 ವರ್ಷದವರೆಗೆ ಮಹಾನುಭಾವ ಇದ್ದಂತೆ ಜಪಾನಲ್ಲಿ, ಆಯ್ತು ಅವನ ಪ್ರಕಾರ ಲೆಕ್ಕ ಹಾಕಿದ್ರು ಇನ್ನೂ ಒಂದು 80 ವರ್ಷ ಬದುಕ್ಬೋದು, ಅಷ್ಟೇ ಅಲ್ವಾ? ಮತ್ತೇನು ಅಲ್ಲ, ಭೀಷ್ಮ ದ್ರೋಣ ಎಲ್ಲ 800 ಆಯ್ತು, 800 ಲೆಕ್ಕ ಹಾಡಿ ಇಟ್ಕೊಳ್ಳು. ಅದರ ಆಚೆಗೆ ಎಂದು ಯಾವತ್ತಾದರೂ ಒಂದು ದಿನ ಸಾಯಲೇಬೇಕಲ್ಲ, ಪ್ರಯೋಜನ ಇಲ್ಲ. ಹಾಗಾಗಿ ಕಾಲ ನಮ್ಮ ಲೆಕ್ಕ ಪ್ರಕಾರದಲ್ಲಿ ಕಾಲ ನಿಲ್ಲುವುದಿಲ್ಲ, ನಾವು ನಿಲ್ತೇವೆ, ನಾವು ಇಲ್ಲ ಆಗ್ತೇವೆ. ಅಂದು ಎಲ್ಲಿ ಕಾಲ ಇಲ್ಲ, ಎಲ್ಲಿ ಕಾಲ ಇದೆ ಹೇಳಲಿಕ್ಕಿಲ್ಲ. ಎಲ್ಲಿ ಆಕಾಶ ಇಲ್ಲ ಹೇಳಲಿಕ್ಕೆ. ಅದನ್ನ ಆಕಾಶದಂತೆ ಕಾಲದಂತೆ ದೇವರು ಎಲ್ಲ ಕಡೆಯಲ್ಲಿ ಇದ್ದಾನೆ ಹೇಳಿದರೆ ಪ್ರಯೋಜನ ಇಲ್ಲ ಆಯಿತು. ಕಾಲದಂತೆ ದೇವರ ಜಡವ, ಆಕಾಶದಂತೆ ದೇವರು ಸಂಬಂಧ ಇಲ್ವ? ಆಕಾಶ ನೋಡಿ ನಿರ್ಲಿಪ್ತ, ಅದರಲ್ಲಿ ಯಾರು ಬಂದು ಹೋಗಲಿ, ಏನೇ ಬೈದು ಹೋಗಲಿ, ಏನೇ ಹೊಗಳಿಕೊಂಡಿರಲಿ, ಸುಮ್ಮನೆ ಮೌನವಾಗಿ ವಹಿಸಿ ಹೋಗಲಿ, ಅದಕ್ಕೇನು ಸಂಬಂಧ ಇಲ್ಲ. ಬೈಗಳನ್ನು ಪಡೆದ ಆಕಾಶದಿಂದಾಗಿ ಆಕಾಶ ಮುದುಡಿ ಹೋಯಿತು, ಆಗುವುದಿಲ್ಲ. ಹೊಗಳಲ್ಪಟ್ಟ ಆಕಾಶದಲ್ಲಿ ಶಬ್ದಗಳು ನಿಲ್ಲಿಕ್ಕೆ ಹೋಗಿ ಆಕಾಶ ಮೈ ಮರೆಯಿತು, ಅಗಲವಾಯಿತು, ಹಾಗಿಲ್ಲೇ ಇಲ್ಲ. ಆಕಾಶದಲ್ಲಿ ಶಬ್ದಗಳು ನಿರಂತರವಾಗಿ ಬರ್ತಾ ಇರ್ತದೆ, ಅದು ತನ್ನನ್ನು ಅಂಟಿಸಿಕೊಳ್ಳದೆ ಬಿಟ್ಟುಕೊಳ್ತಾ ಇರ್ತದೆ, ನಿರ್ಲಿಪ್ತ. ಏನು ಮಾಡಿದ್ರು ಹಾಗೆ ಭಗವಂತ ಸರ್ವತ್ರ ಇದ್ದು ನಿರ್ಲಿಪ್ತನಾಗಿದ್ದು ಹಾಗೆ ಹೇಳಿಕೊಂಡು ನೀವು ಜಡಧರ್ಮವನ್ನು ದೇವರಿಗೆ ಹೇಳ್ತೀರಾ? ಇಲ್ಲ. ಆದ್ದರಿಂದ ಆಕಾಶಕ್ಕಿಂತ ಕಾಲಕ್ಕಿಂತ ಭಿನ್ನವಾದ ಭಗವಂತನ ಸರ್ವಗತತ್ವದಲ್ಲಿರತಕ್ಕ ಒಂದು ವೈಶಿಷ್ಟ್ಯ ಕೇಳಿದರೆ ಎಲ್ಲರನ್ನು ನಿಯಮಿಸುತ್ತಿರುವುದು, ಪ್ರೇರಿಸುತ್ತಿರುವುದು, ಅವರವರ ಯೋಗ್ಯತೆಯಂತೆ ಅವರನ್ನು ದುಡಿಸಿಕೊಳ್ತಿರುವುದು. ಆಕಾಶ ಮಾಡುವುದಿಲ್ಲ ನೋಡಿ, ಇದು ಗೀತಾಮಂದಿರ ಎನ್ನುವುದೊಂದು ಆಕಾಶ. ಇದರೊಳಗೆ ಇಲ್ಲಿ ಬಂದವರನ್ನೆಲ್ಲರನ್ನೂ ಗೀತಾಮಂದಿರ ಮಾತಾಡಿಸ್ತದೆ, ಪಾರಾಯಣ ಮಾಡಿಸ್ತದೆ. ಹಾಗಿದ್ದರೆ ಸರಿ, ಆಕಾಶಕ್ಕೊಂದು ಬೆಲೆ. ಆಕಾಶ ಅದು ಜಡ, ಆದ್ದರಿಂದ ಹಾಗೆ ಮಾಡುವುದೇ ಇಲ್ಲ. ನಾವು ಗೀತಾಮಂದಿರದ ಒಳಗೆ 6 ಗಂಟೆ ಕೂತರೂ ಒಂದು ಶ್ಲೋಕ ಪಾರಾಯಣ ಆಗಬೇಕಾಗಿಲ್ಲ, ಮತ್ತೆ ಪಟ್ಟಾಂಗ ಆಗಿರ್ಬೋದು, ಪ್ರಯೋಜನ ಇಲ್ಲ. ಆದ್ದರಿಂದ ಅವಕಾಶವೇ, ಆಕಾಶವೇ, ಪ್ರದೇಶವೇ ನಮ್ಮಿಂದ ಕೆಲಸ ಮಾಡಿಸ್ತದೇ ಇಲ್ಲ. ಉಡುಪಿ ಕ್ಷೇತ್ರದಲ್ಲಿ ಇದ್ದುಕೊಂಡೇ ಕೃಷ್ಣ ದರ್ಶನ ಮಾಡುವವರಿದ್ದಾರೆ, ಅಲ್ಲೇ ನಿಂತುಕೊಂಡು ಕೃಷ್ಣ ನೋಡದೇ ಇರುವವರು ಇದ್ದಾರೆ, ನೆನಪಿಲ್ಲದವರು ಇದ್ದಾರೆ, ಪ್ರಯೋಜನ ಇಲ್ಲ. ಹಾಗಾಗಿ ನಮಗೆ ಕ್ಷೇತ್ರವೇ ದೇಶವೇ ಮಾಡಿಸ್ತದೆ ಇಲ್ಲ. ಬೆಳಿಗ್ಗೆ ಆದ ತಕ್ಷಣವೇ ಎಲ್ಲರೂ ಎಚ್ಚರಾಗಿರ್ತಾರೆ ಇಲ್ಲ, ಎಚ್ಚರಾದವರೆಲ್ಲ ದೇವರ ನೆನಪು ಮಾಡ್ತಾರೆ ಅಂತ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಪೇಪರ್ ಓದುವುದುಂಟು, ಪರ್ಕಟ್ ಸುದ್ದಿ ಓದಿಕೊಂಡು ತಲೆ ಹಾಳು ಮಾಡಿಕೊಳ್ಳೋರಿದ್ದಾರೆ, ಪ್ರಯೋಜನ ಏನೋ ಉಂಟು. ಅದಕ್ಕೆ ಕಾಯ್ತಾ ಇರ್ತಾರೆ ಅವರು ಓದಲಿಕ್ಕೋಸ್ಕರ, ಏನಾಯ್ತು ಇವತ್ತು ಅಂತ. ಏನಾಗೋದಿಲ್ಲ, ಒಂದಿನ ಅವನದ್ದೇ ಚಿತ್ರ ಬಂದಿರ್ತದೆ, ನೀನು ಹೋಗಿಬಿಟ್ಟೆ ಅಂತ. ಅವನು ಪ್ರೇತನಾಗಿ ನೋಡ್ತಾ ಇರ್ತಾನೆ ಆಚೆ ನಿಂತು, ಯಾಕೆ ದಿನ ಅಭ್ಯಾಸ ಆಗಿಬಿಟ್ಟು ಪೇಪರ್ ಬಂದ ತಕ್ಷಣ ಅವರು ಹೋಗಿದ್ದಾರೆ, 12ನೇ ದಿವಸಕ್ಕೆ ವೈಕುಂಠ ಸಮಾರಾಧನೆ ಎಲ್ಲ ಬನ್ನಿ ಇರ್ತದೆ, ಪ್ರಯೋಜನ ಏನಾಯಿತು? ಆದ್ದರಿಂದ ಕಾಲ ಅತೀತವಾಗುವ, ದೇಶ ಅತೀತವಾಗುವ, ಆ ದೇಶವೇ ಆ ಕಾಲವು ನಮ್ಮನ್ನು ಪ್ರೇರಿಸುವ ವ್ಯವಸ್ಥೆ ಇಲ್ಲ. ಸುಪ್ರಭಾತವು ಬೆಳಗಿನ ಹೊತ್ತು ಎಲ್ಲರನ್ನೂ ಒಳ್ಳೆಯ ರೀತಿಯಿಂದ ದೇವರ ಪ್ರಾರ್ಥನೆಗೆ ಪ್ರೇರಣೆಗೈತದೆ ಇಲ್ಲ, ಕಾಲ ಪ್ರೇರಣೆಗೈಯುವುದಿಲ್ಲ.
ಕ್ಷೇತ್ರ ದೇವರನ್ನು ನೆನಪಿಸ್ತದೆ? ಇಲ್ಲ. ಕ್ಷೇತ್ರಕ್ಕೂ ದೇಶಕ್ಕೂ ಏನು ಕೆಲಸ ಮಾಡುವ ಯೋಗ್ಯತೆ ಇಲ್ಲ, ಕಾಲಕ್ಕೂ ಇಲ್ಲ. ಅದರಿಂದ ಕಾಲವೂ ದೇಶವೂ ಸರ್ವಗತ ನಿತ್ಯ. ಆದರೂ ಅದು ಯಾರನ್ನು ಸಹ ದುಡಿಸುವುದಿಲ್ಲ. ನನಗೆ ಸಂಬಂಧ ಇಲ್ಲ ಹೇಳ್ತದೆ. ಬೆಳಿಗ್ಗೆ ಆದಾಗ ಬೆಳಗಿನ ಕಾಲ ಹೇಳ್ತದೆ, ನನಗೇನಯ್ಯ ಮಲಗಿದರು ಒಂದೇ ಎದ್ದರು ಒಂದೇ ಅಂತದೆ. ದೇಶವೂ ಹಾಗೆ, ಕ್ಷೇತ್ರವೂ ಹಾಗೆ, ಯಾವ ದೇಶವೂ ಹಾಗೆ. ಅಂದ ದೇಶವೂ ಕಾಲವೂ ಇರುವಂತೆ ದೇವರು ಸರ್ವತ್ರ ಇದ್ದು ಸರ್ವಕಾಲದಲ್ಲಿ ಇದ್ದು ಏನೂ ಮಾಡದೆ ಅವರವರ ಪಾಡಿಗೆ ಅವರವರನ್ನು ಬಿಟ್ಟು ಅವನಿಲ್ಲ. ಆದರೆ ಎಲ್ಲರನ್ನೂ ದುಡಿಸ್ತಾ ಇದ್ದಾನೆ. ಇದು ದೇವರ ವಿಶೇಷ. ಇದನ್ನು ಈಶ್ವರ ಸರ್ವಭೂತ, ಅದಕ್ಕೆ ಈಶ್ವರ ಅಂತ ಶಬ್ದ ಹಾಕಿದ್ದು. ಅವನು ಎಲ್ಲರನ್ನೂ ನಿಯಮಿಸತಕ್ಕವನು, ಇಷ್ಟೇ ನಿಯಾಮಕನಿದ್ದಾನೆ, ಎಲ್ಲರನ್ನು ದುಡಿಸಿಕೊಳ್ಳುವವನಿದ್ದಾನೆ. ಆದ್ದರಿಂದ ಭಗವಂತನ ಒಂದು ಅಸಾಧಾರಣ ಧರ್ಮ. ಎಲ್ಲರೂ ಹೇಳುವಂತೆ ಎಲ್ಲ ಕಡೆಯಲ್ಲಿದ್ದ ತಕ್ಷಣ ದೊಡ್ಡ ಸಂಗತಿ ಆಗುವುದಿಲ್ಲ. ಅಂದ ದೇವರನ್ನು ನೀವು ಹೊರಗೆ ಹೋಗ್ಲಿಕ್ಕೆ ಕೇಳಿ ಇಲ್ಲದಂತೆ ಮಾಡಿದರೆ ಇಲ್ಲ. ದೇವರ ಸ್ವಭಾವ ಏನು ಕೇಳಿದರೆ ಎಲ್ಲವನ್ನು ನಿಯಮಿಸುವುದು ದೇವರ ಸ್ವಭಾವ. ಅದು ಅರಿತು ನಿಯಮಿಸುವುದು. ನೋಡಿಕೊಳ್ಳುವುದು ಅಂದಾಗ ಕೆಲವು ನಾಯಿಗಳನ್ನು ಬಿಟ್ಟಿರ್ತಾರೆ ನೋಡಿಕೊಳ್ಳಿಕ್ಕೆ. ಅದು ಯಾರು ಬಂದರೂ ಹೋಗಳ್ದು, ಅದಕ್ಕೆ ಹೇಳಿದ್ದ ಹಾಗೆ. ಅದು ತಾರತಮ್ಯಯುತವಾಗಿ ನೋಡಿಕೊಳ್ಳುವುದಿಲ್ಲ. ಯಜಮಾನನಿಗೆ ಬೇಕಾದವನು ಯಾರು, ಅವನ ಮಿತ್ರರು ಯಾರು, ಕಳ್ಳರು ಯಾರು, ಮೋಸಗಾರರು ಯಾರು, ಹಾಗೆ ನೋಡಿಕೊಳ್ಳುವುದಿಲ್ಲ. ಅದು ಪ್ರತಿಯೊಬ್ಬನನ್ನು, ಆಗಂತುಕನನ್ನು, ಅಪರಿಚಿತನನ್ನು, ಇದಂಪೂರ್ವವಾಗಿ ನೋಡದಿರುವವನನ್ನು ನೋಡಿ ಹೋಗ್ತದೆ, ಅಟ್ಟಿಸಿಕೊಂಡು ಹೋಗ್ತದೆ. ಇದು ಅದರ ನಿಯಮ. ಅದರ ನಿಯಮ ಅಷ್ಟೇ, ಆಧಿಕಾರಿಕ ನಿಯಮ. ಹಾಗೆ ಭಗವಂತ ಎಲ್ಲ ಜೀವರನ್ನು ನೋಡಿಕೊಳ್ಳುವುದಲ್ಲ. ಜೀವರ ತತ್ತದ ಯೋಗ್ಯತೆಗಳು ದೇವರಿಗೆ ಗೊತ್ತುಂಟು. ಇದು ವಿಚಿತ್ರ. ದೇವರು ನಮ್ಮನ್ನು ನಾಯಿಯಂತೆ ನೋಡಿಕೊಳ್ಳುವುದಲ್ಲ, ಪ್ರತ್ಯೇಕವಾಗಿ ಅವನು ಅರಿವಿಲ್ಲದೆ ನೋಡಿಕೊಳ್ಳುವುದಲ್ಲ, ಯಾವುದೋ ಒಂದು ಆಧಿಕಾರಿಕವಾಗಿ ನೋಡಿಕೊಳ್ಳುವುದಲ್ಲ. ಪ್ರತಿಯೊಬ್ಬರ ಅರಿವು ಭಗವಂತನಿಗೆ. ಅದಕ್ಕೆ ದೇವರು ಕ್ಷೇತ್ರಜ್ಞಂಚಾಪಿಮಾಂ ವಿಧಿ ಅಂದ. ಇಷ್ಟು ವಿಶೇಷಗಳು. ಅನ್ನು ಅರಿವಿನ ರೂಪದಲ್ಲಿ ಅರಿವಾಗಿ, ಅರಿವಿಗೆ ಅನುಗುಣವಾಗಿ ಫಲವನ್ನು ಕೊಡುವವನಾಗಿ, ಫಲಸ್ವಾಮಿಯಾಗಿ ಅರಿವಿದ್ದರೂ ಯಾರ್ಯಾರು ಏನೇನಿದ್ದಾರೆ ಅಂತ ನೋಡಿಕೊಳ್ಳುವರಿದ್ದಾರೆ. ಆದರೆ ಕೊಡುವವರು ಇರುವುದಿಲ್ಲ. ತತ್ಪರವನ್ನು ಕೊಡಬೇಕು, ಪ್ರತಿಫಲವನ್ನು ಕೊಡಬೇಕು. ಅದಕ್ಕೆ ಅನುಗುಣವಾಗಿ ಜೀವರಿಂದ ಸಾಧನೆ ಮಾಡಿಸಿದ್ದಕ್ಕೆ ಫಲವನ್ನು ಕೊಡುವವನಾಗಿರಬೇಕು. ಅಂಥ ಸಾಮರ್ಥ್ಯ ಬೇಕು. ಜೀವರನ್ನು ಕೆಲಸ ಮಾಡಿದ್ದರಲ್ಲಿ ಬಿಡುವುದಲ್ಲ. ಆ ಕೆಲಸ ಮಾಡಿದ್ದಕ್ಕೆ ಫಲ ಕೊಡುವ ಸ್ವಾಮಿಯು ದೇವರೇ. ಇಷ್ಟು ವೈಭವವನ್ನು ಉಲ್ಲೇಖ ಮಾಡಲಿಕ್ಕೆ ಭಗವಂತನ ವಿಷಯವನ್ನು ಹೇಳ್ತಾ ಕೃಷ್ಣ ಅವನನ್ನೇ ನೀನು ಚಿಂತನೆ ಮಾಡು. ತಮೇವ ಶರಣಂಗಚ್ಚ. ಇಲ್ಲಿ ಕೃಷ್ಣ ತಾನೇ ಹೇಳಲಿಲ್ವ ಹಿಂದೆ? ಅವನೇ ನಾನೊಂದೇಳಿ ಆಗಿದೆ ಅಲ್ಲ ಬೇಕಾದಷ್ಟು ಸರ್ತಿ. ಮತ್ತ ಸರ್ವಂ ಪ್ರವರ್ತತೆ ಅಂತ ಎಲ್ಲರಿಗೂ ಗೊತ್ತುಂಟು. ಯಾರಿಗೂ, ಯಾವ ಮತದ ಅನುಯಾಯಿಗೂ ಕೃಷ್ಣ ಪ್ರಜ್ಞೆ ಇದೆ. ಕೃಷ್ಣ ಸರ್ವೋತ್ತಮನು, ದ್ವಾಯುಮೌ ಪುರುಷೋ ಲೋಕೆ ಹೇಳ್ತಾ ಅಥೋಸ್ಮಿ ಲೋಕೆ ವೇದೇಚ ಅಂತ ಹೇಳಿಕೊಂಡು ಇದು ಉಹ್ಯತಮಂ ನಿಲ್ಲಿಸಿ ಆಗಿದೆ. ಇದು ಅದರದ್ದು ಉಳಿದ ಚಿಂತನೆಗಳು ಮಾತ್ರ, ಹೇಳದೆ ಉಳಿದದ್ದು ಇದು. ಬಾಕಿಗೆ ಬೇಕಾದದ್ದು ಪೂರ್ಣಾಂಶಗಳಿದು. ಉತ್ತಮವಾದ ಸಂಗತಿಯೆಲ್ಲ ಹೇಳಿ ಆಗಿದೆ. ಅದರಿಂದ ಸರ್ವೋತ್ತಮವಾದ ಸಂಗತಿ ಭಗವಂತ ನಾನೇ ಅಂದಾಗಿದೆ ಕೃಷ್ಣ. ಅದರಿಂದ ಗೀತೆಗೆ ಭಾಷ್ಯ ಬರೆದ ಪ್ರತಿಯೊಬ್ಬನೂ ಭಗವಂತನ ಪಾರಮ್ಯವನ್ನು ಒಪ್ಪಿದ್ದಾನೆ. ಇಲ್ಲಾದರೆ ಅವರು ರುದ್ರ ಭಾಷ್ಯ ಬರೀಬೇಕಿತ್ತು. ಒಂದೊಮ್ಮೆ ನಿಮಗೆ ಏಕಾದಶ ರುದ್ರ, ಶತರುದ್ರ ಇದೇ ದೊಡ್ಡ ಸಂಗತಿ ಆಗಿದ್ದರೆ, ಅಥವಾ ನಿಮಗೆ ಸಪ್ತಶತಿಯೇ ಚಂಡಿಕೆಯೇ ಉಪಾಸನೆಯೇ ದೊಡ್ಡ ಸಂಗತಿ ಆಗಿದ್ದರೆ ಅದಕ್ಕೆ ಭಾಷ್ಯ ಬರೀಬೇಕಿತ್ತು. ಇತರರು ಯಾರೋ ಆಚಾರ್ಯರು ಸಪ್ತಶತಿಗೆ ದೇವಿ ಮಹಾತ್ಮೆಗಾಗಲಿ ಅಥವಾ ರುದ್ರಾಧ್ಯಾಯಕ್ಕಾಗಲಿ, ವೇದವೇ ರುದ್ರಾಧ್ಯಾಯ ಆದರೆ ಪುರಾಣ ಸಾಯಿಲಿ ಬಿಡುವ, ವೇದ ರುದ್ರಾಧ್ಯಾಯ ಅಲ್ವ, ವೇದಕ್ಕಾಗಲಿ ಭಾಷ್ಯ ಬರೀಬೋದಿತ್ತಲ್ಲ ರುದ್ರಕ್ಕೆ, ಶಿವ ಸರ್ವೋತ್ತಮನಾಗಿದ್ದರೆ. ಇಲ್ಲ, ಅವರು ಬರೆದದ್ದು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ, ಅವರು ಬರೆದದ್ದು ಗೀತೆಗೆ ಭಾಷ್ಯ, ಕೃಷ್ಣನ ನುಡಿಗೆ ಭಾಷ್ಯ ಬರೆದಿದ್ದಾರೆ. ಕೃಷ್ಣ ತನ್ನ ನುಡಿಯಲ್ಲಿ ಇನ್ನೊಬ್ಬ ದೊಡ್ಡವನು ಹೇಳಿದ್ದುಂಟ? ಹೇಳಿದ್ದಿಲ್ಲ. ನಾನೇ ದೊಡ್ಡವನಾಗಿದ್ದಾನೆ. ನನ್ನ ವಿಭೂತಿಗಳು ತುಂಬ ಇವೆ, ಅದರಲ್ಲಿ ಒಬ್ಬ ರುದ್ರನು ಹೌದು ಅಷ್ಟೇ, ಒಬ್ಬ ಹೌದು ಅಷ್ಟೇ, ಮತ್ತೇನಲ್ಲ. ಹಾಗಾಗಿ ನಾನು ವಾಸವನ್ನು ಇದ್ದೇನೆ, ಬೃಹಸ್ಪತಿಯೂ ಇದ್ದೇನೆ, ನಾನು ನೀನು ಇದ್ದೇನೆ ಅಂತ ಧನಂಜಯನೇ ಹೇಳಿದ್ದಾನೆ. ಅದನ್ನು ವಿಭೂತಿಯ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಸುಮಾರು ವಿಭೂತಿಗಳಿವೆ ದೇವರತ್ತು. ಪ್ರತಿಯೊಬ್ಬನನ್ನು ಹೇಳುತ್ತಾ ಬಂದಿದ್ದಾನೆ. ಮರಗಳಲ್ಲಿ ಅಶ್ವತ್ಥ ಇದ್ದೇನೆ ಅಂದಿದ್ದಾನೆ, ಮರಗಳ ಬಗ್ಗೆಯೂ ಮಾತಾಡಿದ್ದಾನೆ. ವೈನತೆಯಶ್ಚ ಪಕ್ಷಿಣಾಮ ಅಂತಾನೆ, ಗರುಡನ ಬಗ್ಗೆಯೂ ಮಾತಾಡಿದ್ದಾನೆ. ಅನೇಕ ವಿಭೂತಿಗಳನ್ನು ಹೇಳಿದ್ರಿಂದ ಅದರಲ್ಲಿ ಭಗವಂತ ವಿಭೂತಿಯಾಗಿ ವಿಶೇಷವಾಗಿರ್ಲಿಕ್ಕೆ ಹೋಗಿ ಎಲ್ಲವೂ ದೇವರಲ್ಲ ಅಂತ ಗೊತ್ತಾಯಿತು. ಎಲ್ಲರೂ ಜೀವರೇ, ಆ ಜೀವರಲ್ಲಿ ವಿಶೇಷ ನನ್ನ ಸನ್ನಿಧಾನ ಇದೆ ಅನ್ನೋ ಮೂಲಕ ನಾನು ಇಲ್ಲ ಎನ್ನುವುದನ್ನು ಹೇಳಿದಾಗ ಆಯಿತು. ಅಂದ ಗೀತೆಯ ಭಾಷ್ಯ ಬರೀಲಿಕ್ಕೆ ಹೋಗಿ ಪ್ರತಿಯೊಬ್ಬನೂ ವೈಷ್ಣವನೇ. ಹಾರ್ದಿಕವಾಗಿ ಈಶ್ವರ ಸರ್ವಭೂತಾನ ಎನ್ನುವಲ್ಲಿ ನಾರಾಯಣ ಅಂತಲೇ ಅರ್ಥ ಕೊಟ್ಟದ್ರಿಂದ, ಅಂತರ್ಯಾಮಿತನವನ್ನು ಅವರು ಒಪ್ಪಿದ್ರಿಂದ
ಪ್ರತ್ಯೇಕ ಅಸ್ತಿತ್ವವೇ ಇಲ್ಲ. ದೇಹವನ್ನು ದುಡಿಸುವುದಲ್ಲ, ಜೀವನನ್ನು ಕೆಲಸ ಮಾಡಿಸುವುದೆನ್ನುವ ಅರ್ಥ ಕೊಟ್ಟಿದ್ದಾರೆ. ಆತ್ಮನಿತಿಷ್ಠನ್ನು ಹೇಳಿಕೊಂಡು ಪ್ರತಿಯೊಂದು ಜಡವಾದ ವಸ್ತುವಿನಲ್ಲಿ ಹೇಳಿ ಆಗಿದೆ. ಪೃಥ್ವಿ, ಅಗ್ನಿ, ಅಪ್ಪು ಎಲ್ಲ ಹೇಳಿ ಆಗಿದೆ. ಅದಲ್ಲದೆ ಜೀವನಲ್ಲಿ ಇದ್ದುಕೊಂಡು ಭಗವಂತ ಅಂತರ್ಯಾಮಿಯಾಗಿ ನೇಮಿಸಿದ್ದಾನೆ. ಆದ್ದರಿಂದ ತಮೇವ ಶರಣಂಗಚ್ಚ ಅನ್ನುವ ಮೂಲಕ ಕೃಷ್ಣ ಆ ಭಗವಂತನ ನಿರ್ದೇಶ ಮಾಡ್ತಾ, ಅದು ನಾನೇ ಆದರೂ ಆ ಗೆರೆಯನ್ನು ಹಾಗೆ ಹೇಳ್ಬೋದು, ಮಾಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ ಮತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ತಿಸಿ ಶಾಶ್ವತಂ. ಆಗ್ತದೆ, ಆಗೋದಿಲ್ಲ. ಆದರೆ ತಮೇವ ಅಂತ ಹೇಳಲಿಕ್ಕೆ ಕಾರಣ ನನ್ನನ್ನೇ ಹೇಳುವುದಕ್ಕಿಂತಲೂ ಆ ಗುಣಲಕ್ಷಣದಿಂದ ತುಂಬಿದವನನ್ನೇ ಹೇಳುವುದು ಬೇಕವನಿಗೆ. ತತ್ಶಬ್ದವು ಪರಾಮರ್ಶ ಮಾಡುವಾಗ ಅವನನ್ನು ಅಂದ್ರೇನು, ಅಂಥವನನ್ನು ಅಂತ ಅರ್ಥ. ತಮೇವ ಅಂದರೆ ಅವನನ್ನು ಅಲ್ಲ, ಅಂಥವನನ್ನು. ಯಾರಂಥವನಂದರೆ ಎಲ್ಲರೊಳಗೆ ಇದ್ದುಕೊಂಡು ನಿಯಮಿಸುವ, ಎಲ್ಲ ದೇವತೆಗಳಿಂದ ಮಿಗಿಲಾಗಿ ನಿಂತ ಈಶ್ವರ ಸರ್ವಭೂತಾನ ಮೃದ್ದೇಶೆ, ಪ್ರತಿಯೊಂದು ಕಣದಲ್ಲಿಯೂ ನಡುವೆ ಇದ್ದಿರುವ ಎತ್ತೆ ಎಂಜಿ ಜಗತ್ಸರ್ವ ಹೇಳಿದ ಹಾಗೆ ಆನಂತರ ನಿಂತು ನಿಯಮಿಸುತ್ತಿರುವ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಹೇಳು. ಅದರಲ್ಲಿಯೂ ಅವನು ಪ್ರತಿಯೊಬ್ಬನನ್ನು ಸಹ ಅವನವನ ಯೋಗ್ಯತೆಗನುಸಾರವಾಗಿ ತಿರುಗಿಸುತ್ತಿದ್ದಾನೆ, ನಿಯಮಿಸುತ್ತಿದ್ದಾನೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ತೊಡಗಿಸುತ್ತಿದ್ದಾನೆ. ಸಾವಿರಾರು ಕ್ರಿಯೆಗಳನ್ನು ಅವನಿಂದ ನಿರಂತರ ಜನ್ಮಾಂತರಗಳಲ್ಲಿ ಮಾಡಿಸ್ತಾ ಇದ್ದಾನೆ. ಇಂಥ ಭಗವಂತನನ್ನು ಅದು ಜ್ಞಾನಪೂರ್ವಕವಾಗಿ ಮಾಡಿಸ್ತಾನೆ. ಅವನಿಗೆ ಇಷ್ಟ ಬಂದಾಗೆ ಯದ್ವಾ ತದ್ವಾ, ಅದು ಯಾವುದೋ ಒಂದು ರೀತಿಯಲ್ಲಿ ಚಮತ್ಕಾರವಾಗಿ, ಕೋಇನ್ಸಿಡೆನ್ಸ್ ಅಂತಾರೆ, ಆಕಸ್ಮಿಕವಾಗಿ ಇಲ್ಲ, ಆಗುವುದಿಲ್ಲ. ಯಾವುದೇ ಒಂದು ಆಕಸ್ಮಿಕವಾಗಿ ಜಗತ್ತಿನಲ್ಲಿ ಎಲ್ಲಿಯೂ ಏನೂ ನಡೆಯುವುದಿಲ್ಲ, ಯಾವತ್ತೂ ನಡೆಯುವುದಿಲ್ಲ. ಅನೇಕ ಕಬ್ಬಿಣದ ಸಲಕರಣೆಗಳನ್ನು ಒಟ್ಟು ಮಾಡಿಕೊಂಡು ಆಕಸ್ಮಿಕವಾಗಿ ಒಂದು ಯಂತ್ರ ತಯಾರಾಗುವುದಿಲ್ಲ. ಯಾವುದೋ ಒಂದು ಗಡಿಯಾರವೋ ಅಥವಾ ಇಸ್ತ್ರಿ ಪೆಟ್ಟಿಗೆಯೋ ಇನ್ನೇನು ಹೊಲಿಯುವ ಯಂತ್ರವೋ ಯಾವುದೇ ಆಗಲಿ ಆಕಸ್ಮಿಕವಾಗಿ ಜೋಡಣೆ ಮಾಡುತ್ತಾ ಆಗುವುದಿಲ್ಲ. ಬುದ್ಧಿಪೂರ್ವಕವಾಗಿ ಜೋಡಿಸಿದರೆ ಒಂದು ವಿಮಾನ ಆಗಬಹುದು, ಒಂದು ವಾಹನ ಆಗಬಹುದು. ಅದಕ್ಕೆ ಬೇಕಾದಷ್ಟು ಬುದ್ಧಿವಂತಿಕೆ ಬೇಕು, ಜೋಡಣೆಗೆ ವಸ್ತುಗಳ ವ್ಯವಸ್ಥೆಗಳು ಬೇಕು. ಹಾಗೆ ಇಡೀ ವಿಶ್ವವನ್ನು ಒಂದು ವ್ಯವಸ್ಥಿತವಾಗಿ ನಿಲ್ಲಿಸಿ, ವಿಶ್ವ ಬಿಡುವ ದೇಹವನ್ನಂತಾನೆ ಅದಕ್ಕೆ ಕೃಷ್ಣ. ಇದಂ ಶರೀರಂ ಕೌಂತೆ ಹೇಳುತ್ತಾ ಈ ಎಲ್ಲದರಲ್ಲಿಯೂ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಅಂತಾನೆ. ಸರ್ವಕ್ಷೇತ್ರೇಶು ಯಾರ್ಯಾರು ದೇಹವನ್ನು ಹೊತ್ತುಕೊಂಡವರಿದ್ದಾರೋ, ಸಣ್ಣ ಹುಳ ಇರಬಹುದು, ಅದಕ್ಕೂ ದೇಹ ಇದೆ. ಎಂಥ ವಿಚಿತ್ರ ಅಂದರೆ, ಒಂದು ಹುಳ ಅದಕ್ಕೆ ಎಷ್ಟು ಕಾಲುಗಳು ನೋಡಿ, 8 ಕಾಲು ಇರ್ತದೆ ಹೋಗಬೇಕಾದ್ರೆ. ಎದುರಲ್ಲಿ ಬಾಯಿ ಇರ್ತದೆ, ಸಣ್ಣ ಹುಳ ಇರ್ತದೆ, ಅಂಟಿಸಿಕೊಂಡು ಹೋಗ್ತದೆ ಒಂದೊಂದೇ ಕಾಲು ಬಿಟ್ಟುಕೊಂಡು, ಎರಡೆರಡೇ ಜೋಡಿ. ಅದು ನೋಡಿ ಲಾರಿ ಮಾಡಿತ್ತು, 8 ಚಕ್ರದ ಲಾರಿ ಅಂದರೆ ಹಾಗೆ ಚೆನ್ನಾಗಿದೆ. ಕ್ರಮ ಪ್ರಕಾರ 2 ಕಾಲಿನ ನಡುವಿನ ಅಂತರ ಮತ್ತೆರಡು ಕಾಲಿನ ನಡುವಿನ ಅಂತರ ಲೆಕ್ಕಾಚಾರ ಮಾಡಿದರೆ ಮಿಲಿಮೀಟರ್ ಸಮಾನವಾಗಿದೆ. ಅದ್ಭುತ ಸೃಷ್ಟಿ, ಅದ್ಭುತ ಸೃಷ್ಟಿ ಅದು. ಮೊದಲ 2 ಕಾಲಿಗೂ ಅದರ ನಂತರದ 2 ಕಾಲಿಗೂ ಅದರ ನಂತರದ ಕಾಲಿಗೂ ಸಮಾನವಾದ ದೂರದ ಹಂತ ಒಳಕ್ಕೆ. ಇಂತಹ ವ್ಯವಸ್ಥೆ, ಅದೊಂದು ಚಿಕ್ಕ ಹುಳವನ್ನು ನೋಡಿ ಬಹುಚಿತ್ರ ಜಗತ್ ಬಹುಧಾಕರಣ ಆದಂಥ ಪರಮಾತ್ಮನ ಸಾರ್ವಜ್ಞ, ಸರ್ವಗತತ್ವ, ಸರ್ವನಿಯಾಮಕತ್ವ, ಇದನ್ನೆಲ್ಲ ಅರ್ಥ ಮಾಡಲಿಕ್ಕಾಗುತ್ತೆ. ಇದು ತಂತ್ರ. ಭಗವಂತನ ಈ ತಂತ್ರದಿಂದ ಒಂದು ಯಂತ್ರದ ನಿರ್ಮಾಣ. ಹುಳದ ಶರೀರ ನೋಡಿದ ಹಾಗಾದರೆ ನಮ್ಮ ಕಬ್ಬಿಣದ ವಾಹನದ ಸರಕು ಸಾಗಾಣೆಯ ಶರೀರ ಹೀಗಿರ್ತದೆ. ವಾಹನದ್ದು ಶರೀರ, ಅದಕ್ಕೆ ಬಾಡಿ ಅಂತ ಹೆಸರು. ಇದನ್ನು ಕದ್ದಿದ್ದಾರಲ್ಲಿ, ನಾವು ಹೇಳೋದಿಲ್ಲ ವಾಹನದ ಶರೀರ ಎಷ್ಟು ಚೆನ್ನಾಗಿದೆ, ಬಸ್ಸಿನ ಶರೀರ ಚೆನ್ನಾಗಿದೆ ಹೇಳೋದಿಲ್ಲ. ಆದರೆ ಅವರು ಹೇಳ್ತಾರೆ ವೆಹಿಕಲ್ ಬಾಡಿ ಅಂತಾರೆ, ಶರೀರ ಅಂತ ಕರೀತಾರೆ ಅದಕ್ಕೆ, ಅದು ವಾಹನದ ಶರೀರ ಅಂತ. ಅದನ್ನು ಕದ್ದಿದ್ದಾರೆ. ಒಂದು ಭಾಷೆಯ ಸಂಸ್ಕೃತಿಯ ಹೂರಣ ಇತರ ಭಾಷೆಯಲ್ಲಿ ನಿಂತಿರ್ತದೆ, ಅಭ್ಯಾಸ ಆಗಿರ್ತದೆ, ತೋರಿಸಿಕೊಡ್ತಾರೆ. ಅದು ಯಂತ್ರದ್ದು ಶರೀರವೇ, ಅದರ ನಿರ್ಮಾಣ. ಒಳಗಿರುವುದು ಯಂತ್ರ, ಹೊರಗಿರುವುದು ಅದರ ಶರೀರ, ತಾನೇ ಅಷ್ಟೇ ತಾನೇ ಅಂದರು. ಅದರ ಶಕ್ತಿ ಮತ್ತೆ ಅದಕ್ಕೂ ಅಶ್ವಶಕ್ತಿ ಅಂದರು. ದೇಹದಲ್ಲಿ ಇರತಕ್ಕ ಇಂದ್ರಿಯಗಳಿಗೂ ಅಶ್ವ ಹೆಸರು, ಇಂದ್ರಿಯಾಣಿ ಹಯಾನಾಹು ಅಂತ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಜೀವನದಲ್ಲಿ ಅವನ ದೇಹದಲ್ಲಿ ಇರತಕ್ಕ ಇಂದ್ರಿಯಗಳ ಶಕ್ತಿಯೇ ವಾಹನಗಳ ಶಕ್ತಿಗಳು, ಅದು ಅಶ್ವಶಕ್ತಿ ಮತ್ತೆ ಹಾರ್ಸ್ ಪವರ್ ಅಂತ ಕರೆದರು. ಇದೇ ರೀತಿಯಾಗಿ ಬಹಳ ಸುಂದರವಾಗಿ ಇದನ್ನು ನೋಡಿ, ಒಂದು ಹುಳವನ್ನು ನೋಡಿ ಒಂದು ಲಾರಿ ಮಾಡಿದ, ಒಂದು ಚೇರಟೆಯನ್ನು ನೋಡಿ ಒಂದು ರೈಲು ಮಾಡಿದ. ನೋಡಿ ರೈಲು ಮತ್ತು ಚೇರಟೆ ಎಲ್ಲ ಭಗವಂತನ ಸೃಷ್ಟಿ. ಭಗವಂತ ಒಂದೊಮ್ಮೆ ಚೇರಟೆಯ ಸೃಷ್ಟಿ ಮಾಡದೇ ಇದ್ದರೆ, ಆ ಮಿಲಿಪೆಡ್ ಸೃಷ್ಟಿ ಆಗದೇ ಇದ್ದರೆ ರೈಲಿನ ಸೃಷ್ಟಿ ಆಗ್ತಾ ಇರಲಿಲ್ಲ. ಆಗುವ ಮುಂಚೆ ಅದು ಇತ್ತು ಅವನಿಗೆ. ಆದರೆ ಚೇರಟೆಯನ್ನು ಅವರು ಸೃಷ್ಟಿ ಮಾಡಲಿಲ್ಲ, ಅದು ದೇವರು ಸೃಷ್ಟಿ ಮಾಡಿತ್ತು. ನಾನು ಸುಮ್ಮನೆ 2-3 ದೃಷ್ಟಾಂತ ಕೊಟ್ಟೆ, ನೀವು ನೋಡಿಕೊಂಡು ಬನ್ನಿ. ನಾವೆಲ್ಲ ವಿಚಿತ್ರ ಪ್ರಪಂಚವನ್ನು ನೋಡ್ತಾ ಕಾಣೋದು, ದೇವರು ಎಲ್ಲಿದ್ದಾರೆ, ಹೇಗಿರ್ತಾರೆ ಅಂತ. ಅದನ್ನು ಯಾವ ರೀತಿಯಿಂದ ಮನುಷ್ಯ ಕಾಪಿ ಮಾಡ್ತಾನೆ ಅಂತ ಆಗೋದಿಲ್ಲ, ಅಸಬಲನಾಗ್ತಾನೆ. ಆದರೆ ಅದನ್ನು ಮಾಡಲಿಕ್ಕೆ ಹೋಗ್ತಾನಲ್ಲ, ಇದು ದೇವರಲ್ಲದ ಯಾರು? ಒಬ್ಬ ರೈಲಿನ ಹಿಂದೆ ಚೇರಟೆಯ ಅಥವಾ
ಆ ಮಿಲಿಪೇಡಿನ ಒಂದು ಯೋಚನೆ ಇದ್ದದ್ದು ಎಷ್ಟು ಚೆನ್ನಾಗಿರುತ್ತದೆ. ನನಗೆ ಇದನ್ನೆಲ್ಲ ಕೊಡಬೇಕು ಅಂತ ಕಾಣು. ಒಂದು ಕಡೆಯಲ್ಲಿ ವೈದಿಕವಾಗಿ ಬಹುಪದೇಭ್ಯ ಶಾಂತಿ ಅನ್ನುವ ನೆಲೆ, ಸಾವಿರಾರು ಕಾಲು ಹೊತ್ತ ಒಂದು ಚೇರಟೆ ಹೋಗುವ ವಿಧಾನ, ಅದರ ಬದುಕು. ಇತ್ತ ಮನುಷ್ಯ ತನ್ನ ಬದುಕಿಗೋಸ್ಕರ ಎಲ್ಲಿಂದೆಲ್ಲಿಯೂ ಓಡಲಿಕ್ಕೋಸ್ಕರ ಮಾಡಿಕೊಂಡ ಒಂದು ರೈಲು ಆವಿಷ್ಕಾರ. ಇದು ಎರಡರ ವಿಜ್ಞಾನದ ತಲೆ, ಭಗವಂತನ ವೇದದ ಚಿಂತನೆ, ಇಲ್ಲಿ ಒಬ್ಬ ವಿಜ್ಞಾನಿಯ ಯೋಚನೆ. ಇದು ಎರಡರಲ್ಲಿರತಕ್ಕಂಥ ಯಾವುದೋ ಒಂದು ಅಂತರ್ದೃಷ್ಟಿ, ಒಂದು ಧ್ಯಾನದ ಕಣ್ಣು. ಇಂಥದ್ದು ಇಡೀ ಜಗತ್ತು. ಇದನ್ನು ಆಚಾರ್ಯ ಹೇಳಿದ ಒಂದು ಗೆರೆ, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿನ ಅನಂತಗೊಂಡು ಅವರು ಕಾಣಲಿಕ್ಕೆ ನಮಗೆ ತೋರಿಸಿಕೊಟ್ಟನು. ನೀನು ನೋಡು ವಿಶ್ವ ವಿಸ್ಮಯ, ಅದರಿಂದ ಪರಮಾತ್ಮನ ವೈಭವ ನೋಡು. ನಾವು ಜಗತ್ತು ನೋಡಿ ಖುಷಿ ಪಡ್ತೇವೆ, ಬಣ್ಣದ ಪ್ರಪಂಚ, ಆದರೆ ಪರಮಾತ್ಮನ ಗುಣ ಪ್ರಪಂಚ ಕಾಣುವುದಿಲ್ಲ. ಇಲ್ಲಿನ ಬಣ್ಣ, ಅಲ್ಲಿನ ಗುಣ, ಅದು ನೋಡ್ರಿ. ಅದನ್ನು ಉಲ್ಲೇಖ ಮಾಡಲಿಕ್ಕೆ ಕೃಷ್ಣ ತಮೇವ ಶರಣಂಗಚ್ಚ ಅಂದ. ನನ್ನನ್ನು ಹೇಳಿಬಿಟ್ರೆ ಒಂದು ನವಿಲುಗರಿ ಸಿಕ್ಕಿಸಿದರೆ ಆಯಿತು, ಸೊಂಟದಲ್ಲಿ ಒಂದು ಕೊಳ್ಳಲು, ತಲೆ ಮೇಲೊಂದು ನವಿಲುಗರಿ, ಇಷ್ಟೇ ಪರ್ಯಾಯ. ಅಂದರೆ ಅದರ ಆಚೆಗೆ ಎಂತ ಇಲ್ಲ, ನವಿಲುಗರಿ ಎಲ್ಲ ಆಡಿಸಿದರೆ ಪರ್ಯಾಯ. ಅದು ಜೈನರು ಎಲ್ಲ ಆಡಿಸ್ತಾರೆ ನವಿಲುಗರಿ, ಪ್ರಯೋಜನ ಏನುಂಟು? ಉಪಯೋಗ ಆಗಲಿಲ್ಲ. ಆದ್ದರಿಂದ ಕೃಷ್ಣ ಹೇಳುವಾಗ ತಮೇವ ಅಂತ ಗುಣವನ್ನು ಆಧಾನ ಮಾಡಲಿಕ್ಕೆ ಹೇಳಿದ. ನನ್ನನ್ನು ಕರಿಬೇಡಿ ಅಯ್ಯ, ನನ್ನ ಸುದ್ದಿ ಬಿಡಿ, ನನ್ನ ಗುಣಗಳು ಇರತಕ್ಕಂತಹ ವೈಭವದ ವ್ಯಕ್ತಿತ್ವವನ್ನು ನೆನಪಿಸಿಕೊಳ್ಳಿ ಅಂದ. ಇದನ್ನೇ ಚಿಂತನೆ ಮಾಡಲಿಕ್ಕೆ ತಮೇವ ಶರಣಂಗಚ್ಚ. ಆ ಭಾವವನ್ನೇ, ಆ ಗುಣವನ್ನೇ, ಆ ಗುಣ ಸ್ವರೂಪನನ್ನೇ ನೀನು ಶರಣಾಗಬೇಕು. ಅವನ ಬಗ್ಗೆ ನೀನು ಚಿಂತನೆ ಮಾಡಬೇಕು, ಆ ವಿಷಯಗಳನ್ನು ನೀನು ಮೆಲುಕು ಹಾಕಬೇಕು ಅಂತ ಹೇಳಲಿಕ್ಕೆ ತಮೇವ. ಮತ್ತು ಇನ್ನೊಂದು ಈ ನೆಲೆಯಲ್ಲಿ ಇದು ಒಂದು ಪ್ರಶ್ನೆ ಹೌದು, ನಾನೊಂದು ಉತ್ತರ ಕೊಟ್ಟದ್ದು ಸರಿ. ಇದರಲ್ಲಿ ಇನ್ನೊಂದು ರೀತಿಯಿಂದ ಪ್ರಶ್ನೆ ಹಾಕಿಕೊಳ್ಳಲಿಕ್ಕೆ ಬರುತ್ತೆ. ದೇವರು ಮಾತಾಡ್ತಾ, ಅಂದರೆ ಕೃಷ್ಣ ಮಾತಾಡ್ತಾ ಅರ್ಜುನನಲ್ಲಿ, ಒಬ್ಬ ದೇವರು ಎಲ್ಲ ಕಡೆಯಲ್ಲಿ ನಿಂತು ಎಲ್ಲರನ್ನು ತಿರುಗಿಸುತ್ತಾನೆ, ಗಂಭೀರವಾಗಿ ಹೇಳುತ್ತಾ ಇದ್ದಾನೆ. ನೀನು ಒಂದೊಮ್ಮೆ ನಾನು ಹೇಳಿದ್ದು ಕೇಳದಿದ್ದರೆ ಹಾಳಾಗಿ ಹೋಗ್ತಿ. ಆ ಒಬ್ಬ ದೇವರು ಎಲ್ಲ ಕಡೆ ನಿಂತು ಕೆಲಸ ಮಾಡ್ತಾನೆ. ಇದು ನಾವು ಮಾತಾಡಿಕೊಳ್ಳುವಾಗ ಹೇಳುವ ಸಹಜ ಪ್ರವೃತ್ತಿ. ಅದು ಒಬ್ಬರಿಗೊಬ್ಬರಿಗೆ ಅವನ ಅಭಿಪ್ರಾಯವನ್ನು ಇನ್ನೊಬ್ಬನಿಗೆ ತಿಳಿಸಿಕೊಡುವಾಗ ಅವನು ಒಪ್ಪದೇ ಇದ್ದಾಗ ನೀನು ಹೇಳಿದ್ದು ಕೇಳು, ಬಿಡಾದರೆ ಬಿಡು, ಆ ಒಬ್ಬ ದೇವರಿಗೆ ಗೊತ್ತುಂಟಲ್ಲ ಸತ್ಯ ಅಂತಂದು ಹೇಳಿ ಶುರು ಮಾಡ್ತಾನೆ. ಅದು ಸರಿಯೇ, ಅದು ಅವನಿಗೆ ದೇವರು ಪ್ರತ್ಯೇಕನೇ, ಆಗ ಅವನು ದೇವರಲ್ಲ. ಅವರಿಬ್ಬರು ಜೀವರಿದ್ದಾರೆ, ಆ ಎರಡನ್ನು ನಿಯಂತ್ರಿಸುವ ಇನ್ನೊಂದು ಶಕ್ತಿ ಬೇಕೀಗ. ಒಬ್ಬ ತಪ್ಪು ಒಬ್ಬ ಸರಿ ಇದ್ದಾಗ, ಸರಿ ತಪ್ಪು ಒಪ್ಪದೇ ಇದ್ದಾಗ ಆ ದೇವರಿಗೆ ಗೊತ್ತುಂಟು ಅಂತ ಹೇಳ್ತಾನೆ, ಅದು ಸರಿಯೇ ವಾಸ್ತವ ಸಂಗತಿ. ಇಲ್ಲಿ ದೇವರು ಅವನೇ ಮಾತಾಡ್ತಾ ಇದ್ದಾನೆ ಅರ್ಜುನ ಹತ್ರ, ನೀನು ಹೇಳಿದ್ದು ಕೇಳಬೇಕು, ಕೇಳದಿದ್ದರೆ ಹಾಳಾಗಿ ಹೋಗ್ತಿ. ಆ ದೇವರೊಬ್ಬ ಎಲ್ಲವನ್ನು ನೋಡುವವನಿದ್ದಾನೆ. ಅಯ್ಯ ಇದನ್ನು ನೀನೇ ಅಲ್ವ ಮಾರಯ್ಯ, ಆ ದೇವರಿಗೆ ಸುದ್ದಿ ಹಾಕಿ ನಿನಗೆ ಬೇಕು. ಕೃಷ್ಣ ದೇವರಾಣೆ ಹಾಕಿದರೆ ನಾವು ಮತ್ತೆಂದು ಆಣೆ ಹಾಕೋದು? ಸರಿ ಇಲ್ಲ. ಅವನು ನಾವಾದರೆ ನನ್ನಾಣೆ ಹೇಳಲಿಕ್ಕಿಲ್ಲ, ದೇವರಾಣೆ. ಕೃಷ್ಣ ದೇವರಾಣೆ ಹೇಳಬಾರ್ದು, ನನ್ನಾಣೆ ಹೇಳಬೇಕು ಅವನು. ಇದು ಹೋಗಿ ಹೋಗಿ ಆಚೀಚೆ ಮಾಡೋದೇನು ಕತೆ ಇದು? ಆದರೆ ಇದು ಪರೋಕ್ಷ ವಚನ ಅಂತಾಯಿತು. ಪ್ರತ್ಯಕ್ಷ ಇದ್ದಾಗ ನಾನು ಹೇಳುತ್ತೇನೆ ಕೇಳು ಮಾರ ಹೇಳೋದು ಸರಿ, ಮತ್ತು ದೇವರು ಹೇಳ್ತಾನೆ ಕೇಳು ಹೇಳುವುದು ತಪ್ಪು, ದೇವರೇ ಹೇಳುವುದು ತಪ್ಪು. ಪ್ರತ್ಯಕ್ಷ ದೇವರಿರುವಾಗ ಪರೋಕ್ಷವಾಗಿ ದೇವರ ನಿರ್ದೇಶ ಮಾಡುವುದು ತಪ್ಪು. ನಾವೇ ಎದುರು ನಿಂತು ಬಾಗಿಲು ತೆರೆಯುವಾಗ, ಬಾಗಿಲಲ್ಲಿ ಬಂದಿದ್ದಾರೆ ಯಾರೋ, ಕೇಳ್ತಾ ಇದ್ದಾರೆ ಅವರು ಸೀದಾ ಬರುವಾಗ, ಹನುಮಂತಾಚಾರ್ಯ ಇದ್ದಾರಾ ಅಂತ. ಹಾಗೆ ಇವನು ಬಾಗಿಲು ತೆಗೆದು ಹನುಮಂತಾಚಾರ್ಯ ಇದ್ದಾರ್ರೀ, ಯಾರು ಅವರೇ, ಎಂದೇವ್ರು ಹಾಗೆ ಇದ್ದೇನೆ ಎಂದೆ ಅಷ್ಟು. ಹನುಮಂತಾಚಾರ್ಯ ಇದ್ದಾರೆ ಏನು, ಎಲ್ಲಿ? ಪ್ರಯೋಜನ ಇಲ್ಲ. ಅವರು ಕೇಳಿದ್ದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಇವರೇ ಹೌದು ಒಂದು ಗೊತ್ತಿಲ್ಲ. ಹಾಗಾಗಿ ಅವ್ರು ಕೇಳುತ್ತಾ ಇದ್ದಾರೆ, ಅವ್ರಿಗೆ ಇವರು ಹೌದೋಲೋ ಗೊತ್ತಿಲ್ಲ, ಅಲ್ಲ ಅವ್ರು ಬಾಗಿಲು ಬಡಿದು ಬಾಗಿಲು ತೆರೆದಾಗ ಕೇಳಬೇಕು ಅಂತ ಇಟ್ಟುಕೊಂಡಿದ್ದಾರೆ. ಯಾರಾದರೂ ಬಂದು ಬಾಗಿಲು ತೆಗೆದರೆ ಹನುಮಂತಾಚಾರ್ಯ ಇದ್ದಾರೆ ಕೇಳಬೇಕು ಅಂತ ಅವರ ಪ್ರಶ್ನೆ, ಕಲ್ಪನೆ ಮೊದಲು ಬರ್ತಾ ಇದ್ದಾರೆ. ಬಾಗಿಲು ತೆರೆದ ವ್ಯಕ್ತಿಯೇ ಹನುಮಂತಾಚಾರ್ಯ ನಿಜವಾಗಿ, ಅವನಿಗೆ ಗೊತ್ತಿಲ್ಲದು. ಆದರೆ ಅವನು ಪ್ರಶ್ನೆ ಕೇಳೋದು ಇಟ್ಟುಕೊಂಡಿದ್ದಾನೆ ಬಂದವರ ಹತ್ರ, ಹನುಮಂತಾಚಾರ್ಯ ಇದ್ದಾರಾ ಅಂತ. ಹನುಮಂತಾಚಾರ್ಯ ಇದ್ದಾರೆ ಅಂತಾನ, ಇದೆಂತ ಸರಿ ಉಂಟ? ಅವನೇ ಹಾಗೆ ಹೇಳುವುದೇನು? ಇದು ಅವನನ್ನು ತಮಾಷೆ ಮಾಡಲಿಕ್ಕೋ ಇನ್ನೇನಕ್ಕೋ ಇರಬೇಕು ಅಂತ ಹೇಳಬೇಕು. ಹಾಗೆ ದೇವರಿದ್ದಾನೆ ಅಂತ ಯಾಕೆ ಹೇಳಬೇಕು ಕೃಷ್ಣ? ಈ ಪರೋಕ್ಷ ವಚನದ ಕಥೆ ಏನು? ಇದನ್ನು ಯಾವ ವ್ಯಾಖ್ಯಾನಕಾರರು ಯೋಚನೆ ಮಾಡಿಕೊಳ್ಳುವುದಿಲ್ಲ, ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ರತಿಯೊಬ್ಬರೂ ವ್ಯಾಖ್ಯಾನ ಮಾಡುವವರೇ. ಗೀತೆಗೆ ಆಚಾರ್ಯ ಮದ್ದವರು ಮೊದಲ ಬಾರಿಗೆ ಅದನ್ನು ಎತ್ತಿಕೊಂಡ್ರು. ಮತ್ತೆ ಒಬ್ಬ ತೋರಿಸಿಕೊಟ್ರೆ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಬರುತ್ತೆ. ಆದರೂ ಕೆಲವರು ತೋರಿಸಿಕೊಟ್ರೆ ಹೇಳುವುದಿಲ್ಲ. ಯಾಕೆ? ಅದು ಅವರಿಗೆ ನಾಚಿಕೆಗೇಡು ಆಗುತ್ತೆ. ಬೇರೆ ಕಡೆಯದ್ದೆಲ್ಲ ಕದ್ದು ಹಾಕ್ತಾರೆ, ಒಳ್ಳೆಯ ವಿಷಯ ಕೆಲವೊಮ್ಮೆ ಕದಿಲಿಕ್ಕೂ ಅವರಿಗೆ ನಾಚಿಕೆ ಆಗುವುದುಂಟು. ಹಾಗೆ ಉಳಿದವರು ನೋಡಿಯಾದರೂ ಬರೀಲಿಕ್ಕೇನು ಹೋಗಲಿಲ್ಲ, ನನ್ನ ಕಣ್ಣಿಗೆ ಕಾಣಲಿಲ್ಲ, ಕದ್ದು ಬರೆದದ್ದು ಕಾಣಲಿಲ್ಲ. ಆಚಾರ್ಯ ಒಂದು ಬಹಳ ಅದ್ಭುತವಾದ ಒಂದು ವಾಕ್ಯ ಹೇಳುತ್ತಾರೆ. ಇಲ್ಲಿ ಕೃಷ್ಣ ಪರೋಕ್ಷವಾಗಿ ಹೇಳಿದ್ದು ಪ್ರತ್ಯಕ್ಷ ಇರುವಾಗಲೂ ಅದು ಯಾಕೆ ಅಂತ ಅದರ ಮೇಲಿನ ಒಂದು ನಿಶ್ಚಯಾರ್ಥಕ್ಕೆ, ವಾಸ್ತವವಾಗಿ ಒಂದು ದಾರ್ಢ್ಯಕ್ಕೆ, ಅದರ ಒಟ್ಟಿಗೆ ಹೀಗೆ ಹೇಳುವುದು ಒಂದು ಕ್ರಮ ಇದೆ. ಹೇಳಲಿಕ್ಕೆ ಹೇಳ್ಬೋದು, ನೀವೊಂದು ಅರ್ಥ ಕೊಡ್ತೀರಿ, ಅದ ತಕ್ಷಣ ಒಪ್ಪುವುದು ನಾವು, ಅದು ಪ್ರಯೋಜನ ಅಲ್ಲ.
ಅದರ ಆಚೆಗೆ ಅಂಥ ಒಂದು ಪ್ರಯೋಗ ಇದೆ ಅಂತಾರೆ. ಆಚಾರ್ಯ ಯಾವತ್ತು ವಿಷಯ ಹೇಳುತ್ತಾರೆ, ಅದಕ್ಕೊಂದು ಪ್ರಯೋಗ ತೋರಿಸ್ತಾರೆ, ಅದು ಮುಖ್ಯ. ಅದು ಎಲ್ಲಿ ಪ್ರಯೋಗ ಅಂದರೆ ಅದು ದ್ರೋಣನಿಗೆ ಭೀಮ ಹೇಳಿದ್ದು ಅಂತ ಹೇಳಿತು. ಹಾಂ, ಇದು ಎಂಥ ದ್ರೋಣನಿಗೆ ಭೀಮ ಹೇಳಿದ್ದು ಎನ್ನುವುದು ಮುಂದಿನವರಿಗೆ ಗೊತ್ತಾಗೋದಿಲ್ಲ, ಬಿಡಿಸಿಕೊಂಡು ಹೋಗುವುದಿಲ್ಲ ಅವರು. ಅಲ್ಲಿಗೆ ಅಷ್ಟು ಬರೆದು ಮುಗಿದು ಹೋಗ್ತಾರೆ, ಬಹಳ ಮಿತಭಾಷಿಗಳೆಲ್ಲರೂ. ಅದೊಂದು ಒಳ್ಳೆಯ ಘಟನೆ. ಈ ವ್ಯೂಹವನ್ನು ಭೇದನೆ ಮಾಡಿಕೊಂಡು ಹಿಂದಿನ ದಿನ ಅಭಿಮನ್ಯು ಸತ್ತಿದ್ದಾನೆ, ಇವತ್ತು ಜಯದ್ರಥ ಸಾಯಲಿಕ್ಕಿದೆ. ಅದಕ್ಕೋಸ್ಕರ ಕೋಟೆ ಒಳಗೆ ಪ್ರವೇಶ, ಇದು ಪ್ರವೇಶ ಆಗಿದೆ ಅರ್ಜುನನದ್ದು. ಆನಂತರ ಸಾತ್ಯಕಿಯ ಪ್ರವೇಶವು ನಡೆದು ಹೋಗಿದೆ. ಧರ್ಮರಾಜನಿಗೆ ಕಸಿವಿಸಿ ಆಗ್ತಾ ಇದೆ, ಶಬ್ದ ಕೇಳುತ್ತಾ ಇಲ್ಲ, ಶಂಖಧ್ವನಿ, ಹೋಗಯ್ಯ ಅಂತ ಸಾತ್ಯವನ್ನು ಕಳಿಸಿದ್ದಾನೆ, ಹೋಗಿದ್ದಾನೆ. ಮತ್ತು ಭೀಮನಲ್ಲಿ ಹೇಳಿದ್ದಾನೆ, ತಮ್ಮನ ಸುದ್ದಿ ಗೊತ್ತಾಗೋದಿಲ್ಲ, ಕೃಷ್ಣನ ರಥ ಎಂತಾಯಿತು ಗೊತ್ತಿಲ್ಲ, ಸಾತ್ಯಕಿಯು ನನಗೆ ವರ್ತಮಾನ ಕೊಡಲಿಲ್ಲ, ನೀನು ಹೋಗು ಅಂತ. ಭೀಮ ಹೇಳಿದವನಿಗೆ ನಾನು ನಿನಗಿಲ್ಲಿದ್ದೇನೆ ರಕ್ಷಣೆಗೆ, ಇವತ್ತು ದ್ರೋಣ ನೀನನ್ನು ಹಿಡಿತೇನೆ ಅಂದಿದ್ದಾನೆ. ಮತ್ತೆ ಅದಕ್ಕೋಸ್ಕರ ನಾನು ಇರುತ್ತೇನೆ ಇಲ್ಲಿ, ನಾನು ಹೋಗೋದಿಲ್ಲ ಅಂದ. ಅವರಿಗೇನಾಗೋದಿಲ್ಲ ದಾಡಿ ಅಂತಾನೆ, ಕೃಷ್ಣನ ರಥದಲ್ಲಿದ್ದ ಅರ್ಜುನನಿಗೆ ಅಂತ ಆಗ್ತದೆ ಅಂತದ್ದು, ಏನಾಗೋದಿಲ್ಲ ಅಂತಾನೆ. ಆದರೂ ಧರ್ಮರಾಜನಿಗೆ ಬುಕ್ಕಲು, ನನ್ನ ಪ್ರಶ್ನೆ ಬಿಡುಮಾರಾಯ, ನನಗೆ ದೃಷ್ಟದ್ಯುಮ್ನ ಇದ್ದಾನೆ, ಅವನು ದ್ರೋಣನ ಮೃತ್ಯು, ದ್ರೋಣ ಸಾಯದೆ ದೃಷ್ಟದ್ಯುಮ್ನ ಸಾಯುವುದಿಲ್ಲ, ದೃಷ್ಟದ್ಯುಮ್ನ ದ್ರೋಣನ ಸಾಯಲಿಕ್ಕಿದ್ದಾನೆ, ಅದನ್ನು ದೃಷ್ಟದ್ಯುಮ್ನ ನನಗೆ ನಿಲ್ತಾನೆ, ನೀನು ಹೋಗು ಅಂದ. ಆಯಿತು ಅಂದ. ಅವರು ಕಂಡರೆ ನನಗೆ ನೀನು ಹೇಳಬೇಕು, ಹೇಗೆ ಹೇಳು, ಬೊಬ್ಬೆ ಹಾಕುದು. ಭೀಮನ ಕತೆ ಹಾಗೆ, ಗಟ್ಟಿ ಕೂಗಿ ಬಿಡುದು, ಓ ಹೇಳಿ, ಅದು ಕೇಳ್ತದೆ ಎಲ್ಲರಿಗೂ. ಅವ ಕೂಗುವುದು ಕೇಳಲಿಕ್ಕೆ ಮಾತ್ರ ಅಲ್ಲ, ಅವ ಕೂಗಿದರೆ ಕೆಲವು ಆನೆಗಳು ಸಾಯ್ತವೆ, ಮನುಷ್ಯರು ಬಿಡಿ, ಆನೆಗಳೇ ಹೆದರಿ ಸಾಯ್ತವೆ ಒಮ್ಮೆಲೆ. ಅದು ದೊಡ್ಡ ಶಬ್ದ, ಆ ರೀತಿಯಾದ ಗರ್ಜನೆ. ಹಾಗಾಗಿ ನಿನ್ನ ಸಿಂಹ ಹಾಗೆ ಹೇಳ್ತಾನೆ, ನಿನ್ನ ಸಿಂಹ ಗರ್ಜನೆಯಲ್ಲಿ ನನಗೆ ತಿಳಿಸಬೇಕು. ಆಯಿತು ಅಂತ ಭೀಮಸೇನ ಒಳಗೋಗ್ತಾನೆ ಅಂದಾಗ ಬಾಗಿಲಲ್ಲಿ ದ್ರೋಣ ನಿಂತಿದ್ದಾನೆ, ಬಿಡುವುದಿಲ್ಲ ಒಳಗೋಗ್ಲಿಕ್ಕೆ, ಅವ ತಡಿತಾನೆ. ಆಗ ಇವನು ಹೋಗ್ತಾನೆ ಅಂತ ಹೋಗ್ತಾನೆ, ಇವನಿಗೇನು ತಡೆಯುವ ಪ್ರಶ್ನೆ ಇಲ್ಲ. ಆದರೆ ದ್ರೋಣ ಹೇಳುತ್ತಾನೆ, ನಾನು ಅರ್ಜುನನನ್ನು ಬಿಟ್ಟದ್ದು ನನ್ನ ಶಿಷ್ಯ ಅಂತ, ಸಾತ್ಯಕಿಯು ನನ್ನ ಶಿಷ್ಯ, ನಿನ್ನನ್ನು ಬಿಡುವುದಿಲ್ಲ ಅಂದ. ಇವನು ಶಿಷ್ಯನೇ, ಇವನ ಮೇಲೆ ಬಿಡುವುದಿಲ್ಲ ಅಂದ. ಮತ್ತೆ ನಾನು ಶಿಷ್ಯ ಅಲ್ವ, ಹಾಗಾದರೆ ಶತ್ರುವ ಕೇಳುತ್ತಾನೆ. ಹಾಗಾದರೆ ನಾನು ನಿನಗೆ ಶತ್ರು ಆದರೆ ನಿನಗೆ ನಾನು ಶತ್ರು ಆಯ್ತು. ಈಗ ಹಾಗಾದ್ರೆ ನಿನಗೆ ನಾನು ಯಾರು ಅಂತ ತೋರಿಸ್ತೇನೆ ಅಂತಾನೆ. ಇದು ಭೀಮಸೇನನ ವಾದ. ಯಶತೆ ಸದೃಶಂ ಕರ್ಮ ಭೀಮ ಶತ್ರೋಹ ಕರಿಷ್ಯತಿ ಅಂತ, ನಿನಗೆ ಭೀಮನು ಶತ್ರುವಿಗೆ ಬೇಕಾದ ಕೆಲಸ ಮಾಡ್ತಾನೆ ಅಂತ. ನಾನು ಅಂತ ಹೇಳ್ಬೋದಿತ್ತಲ್ಲ ಅವನಿಗೆ, ಭೀಮನು ಅಂತಾನೆ, ಭೀಮನು ಶತ್ರುವಿಗೆ ಬೇಕಾದ ವ್ಯವಸ್ಥೆಯನ್ನು ನಡೆಸ್ತಾನೆ ಅಂದ. ಅದು ಭೀಮನು ಮಾಡ್ತಾನೆ ಅಂದಾಗ ಅದರ ಭಾರ ತೂಗಿತು. ನಾನು ಎನ್ನುವುದಕ್ಕಿಂತಲೂ ಲೋಕದಲ್ಲಿ ಭೀಮ ಅಂದರೆ ಪ್ರಸಿದ್ಧ. ಭೀಮನ ಶಕ್ತಿ ಅಂದರೆ ಅದು ಹೇಳಲಿಕ್ಕೆ ಇಲ್ಲ. ಅದರ ಕ್ರಮ ಏನು ಕೇಳಿದರೆ, ಭೀಮ ಬಂದ ಅಂದರೆ ಯುದ್ಧದಲ್ಲಿ ಆನೆಗಳನ್ನು ಬಿಡುವುದು ಕೌರವರು. ಆನೆಗಳನ್ನು ಎತ್ತಿ ಹಿಡಿದು ಇನ್ನೊಂದು ಆನೆ ಮೇಲೆ ಒಗಾಯಿಸಿ ಅವನ ಮುಂದೆ ಹೋಗುದು, ಆನೆಯನ್ನು ಎತ್ತಿ ಬಿಸಾಡೋದು. ಅದು ಅವನಿಗೆ ಸುಲಭವಾದ ವಿದ್ಯೆ ಅದು. ಯಾಕೆಂದರೆ ಅವನ ಮೈಯಲ್ಲೇ 16,000 ಆನೆಯ ಬಲ ಉಂಟು. 10 ಅಲ್ಲ, 1,00,000 ಹೇಳ್ಬೋದು. ಲೆಕ್ಕ ಪ್ರಾಣಿಯೇ 80,000 ಆನೆಯ ಬಲ ಅಂದು ಗ್ಯಾರಂಟಿ. ಅದವನು ನಾಗಲೋಕಕ್ಕೆ ಹೋಗಿ ಪಾನಕ ಕುಡಿದಿದ್ದಾನೆ. ಅದು ಒಂದು ಕೊಡಪಾನ ಕುಡಿದ್ರೆ 10,000 ಆನೆಯ ಬಲ ಬರ್ತದೆ, ಅದು ರಸಾಯನದ ಕ್ರಮ. ಅಂಥದ್ದು 8 ಕೊಡಪಾನ ಕುಡಿದಿದ್ದಾನವ. 8 ದಿನ ಮಲಗಿದ್ದಾನೆ ಗಮ್ಮತ್ನಲ್ಲಿ, ಮತ್ತೆ ಮೇಲೆ ಬಂದದ್ದವ. ಹಾಗಾಗಿ ಕೌರವರವನನ್ನು ದೂಡಿದ್ದು ಲಾಯ್ಕೆ ಆಯ್ತು ಅವನಿಗೆ. 80,000 ಆನೆಯ ಬಲದಿಂದ ಮೇಲೆ ಬಂದಿದ್ದಾನೆ. ಇದನ್ನು ಭೀಷ್ಮ ಬಾಯ್ಬಿಟ್ಟು ಹೇಳುತ್ತಾನೆ. ಅರಗಿನ ಮನೆಯಲ್ಲಿ ಪಾಂಡವರು ಸತ್ರು ಅಂದಾಗ 1000 ಆನೆಯ ಬಲವುಳ್ಳ ಭೀಮಸೇನ ಸಾಯುವುದು ನನಗೆ ಸಂಶಯ ಅಂತ. ಯಸ್ಯ ನಾಗ ಸಹಸ್ರಾಣಾಂ ಬಲಂ ಅಂತಾನೆ. 1000 ಆನೆಯ ಬಲವುಳ್ಳ ಭೀಮಸೇನ ಸಾಯುವುದು ಅಂದ್ರೆಂತು, ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಬಹಳ ಸುಂದರವಾದನ್ನು ಆವತ್ತು ಜನ ಒಪ್ಪಿಯಾಗಿದೆ ಗೊತ್ತಿದೆ. ಅದು ಆನೆಗಳನ್ನು ದೂಡಿಕೊಂಡು ಹೋಗುವುದು, ಎಸೆದುಕೊಂಡು, ಎತ್ತಿ ಎಸೆಯುವುದು, ದೂಡುವುದೇನು, ಎತ್ತಿ ಎಸೆಯುವುದು. ಆದ್ದರಿಂದ ಭೀಮ ಅಂದರೆ ಏನು ಅಂತ ಜನರಿಗೆ ಗೊತ್ತಿತ್ತು. ಅದನ್ನೇ ಹೇಳ್ತಾ ಇದ್ದಾನೆ, ನಿನಗೆ ನನ್ನನ್ನು ಒಂದೊಮ್ಮೆ ವೇತ್ತ ತ್ವಮಾತ್ಮಾನಂ ಶತ್ರುಂ, ಒಂದೊಮ್ಮೆ ನೀನು ನನ್ನನ್ನು ಶತ್ರು ಅಂತ ತಿಳ್ಕೊಂಡಿರದೆ, ಏಷತೆ ಸದೃಶಂ ಕರ್ಮ ಭೀಮಃ ಶತ್ರು ಕರಿಷ್ಯ. ಭೀಮನು ನಿನಗೆ ಬೇಕಾದ್ದನ್ನೇ ಮಾಡ್ತಾನೆ. ಯದಿ ಶತ್ರುಂ ತ್ವಮಾತ್ಮಾನ ಮನ್ಯಸೆ ತಥಾಸ್ತಿ, ನೀನು ಶತ್ರು ಅಂತ ತಿಳ್ಕೊಂಡ್ರೆ ಹಾಗೇ ಆಗಲಿ, ನಿನ್ನನ್ನು ನಾನು ಶತ್ರು ಮಾಡ್ತೇನೆ, ನಾನು ಹೇಳದೆ ಭೀಮ ಅಂತ ಹೇಳ್ತಾನೆ. ಹೀಗೆ ಭೀಮನ ಸತ್ಯವಾಕ್ಯವೇ ಪ್ರತ್ಯಕ್ಷವಾಕ್ಯವೇ ಪರೋಕ್ಷವಾಗಿ ಹೇಳಿದಂತೆ ಅವನಿಗೆ ನಡುಗಬೇಕು. ನಡುಗಿದ್ರೆ ಎತ್ತಿ ಬಿಸಾಡಿದ್ದಾನೆ. ರಥದಲ್ಲಿ ಕೂತ ದ್ರೋಣನನ್ನು ರಥ ಸಮೇತ ಹೀಗೆ ಎತ್ತಿ ಬಿಸಾಡುದು. ಬಹಳ ಅದ್ಭುತವಾದ ವ್ಯವಸ್ಥೆಗಳು.
ಹಾಗೆ ಇಲ್ಲಿ ಸಹ ಕೃಷ್ಣ ವಾಕ್ಯ ಮಾಡಿದ ಅಂತಾನೆ. ಅದು ವಾಕ್ಯ ಮಾಡಿದ್ದು ಭೀಮಸೇನ ಮತ್ತೆ ಕೃಷ್ಣ ಮೊದಲು ಈಶ್ವರ ಸರ್ವಭೂತಾನ ಹೇಳಿದ್ದಾನೆ, ಕೃಷ್ಣ ಹೇಳಿದ್ದಾನೆ ಅಂತ ಭೀಮನು ಹೇಳಿದ್ದು ಭಗವಂತನಾಗಿ ಮಾಡಲಿಕ್ಕೋಸ್ಕರ. ಇದೆಲ್ಲ ಸಮಾನವಾದದ್ದು. ಕೃಷ್ಣ ಮಡದಿಗೆ ಪಾರಿಜಾತ ಪುಷ್ಪ ಕೊಟ್ಟಿದ್ದಾನೆ, ಅದು ಎರಡೇ ಬಣ್ಣ ಪಾರಿಜಾತಕ್ಕೆ, ಬಿಳಿ ಮತ್ತೆ ಕೆಂಪು, ಹವಳ ಮತ್ತು ಮುತ್ತು. ಅವನು ತನ್ನ ಮಡದಿಗೆ ಸೌಗಂಧಿಕ ಪುಷ್ಪವನ್ನು ತಂದು ಕೊಟ್ಟಿದ್ದಾನೆ, ಅದು ಪಂಚವರ್ಣ. ಇನ್ನು ಅವಳು ಹೇಳಿದ್ದಾಳೆ ದ್ರೌಪದಿ, ಅದು 2 ಬಣ್ಣದ್ದು ಬೇಡ 5 ಬಣ್ಣದ್ದು ಬೇಕು ಅಂತ. ದೇವರು ಏನು ಮಾಡ್ತಾರೆ ಅದೇ ಮಾಡುದವ. ಅವ ಕೃಷ್ಣ ಅವನಿಗೆ ವಿಷವನ್ನು ಕುಣಿಸಿದ್ದಾಳೆ ಪೂತನೆ, ಇವನಿಗೂ ಕೌರವ ವಿಷವನ್ನು ಕೊಟ್ಟಿದ್ದಾನೆ. ಅದರಿಂದ ಇವನು ವಿಷ ಉಂಡವ, ಅವನು ವಿಷ ಉಂಡವ. ಅವನು ಗೋವರ್ಧನದಲ್ಲಿ ಅನ್ನದ ಪರ್ವತಗಳನ್ನು ರಾಶಿಯನ್ನು ಉಂಡಿದ್ದಾನೆ, ಇವನು ಬಕಾಸುರದಲ್ಲಿ ಅನ್ನದ ಪರ್ವತ ರಾಶಿಯನ್ನು ಉಂಡಿದ್ದಾನೆ. ಅದು ಅನ್ನ ತಿನ್ನುವುದು ತೋರಿಸ್ತಾನೆ, ವಿಷ ತಿನ್ನುವುದು ತೋರಿಸ್ತಾನೆ. ಎಲ್ಲ ಆಟಗಳನ್ನು ಇಬ್ಬರಿಬ್ಬರು ಅವನು ಹಾವಿನೊಟ್ಟಿಗೆ ಆಡಿದ್ದಾನೆ ಕಾಳಿಂಗ ಮರ್ದನನಾಗಿ, ಇವನು ಹಾವಿನೊಟ್ಟಿಗೆ ಆಡಿದ್ದಾನೆ. ಇವನಿಗೆಲ್ಲ ಹಾವುಗಳು ಒಟ್ಟಿಗೆ ಮೇಲೆ ಬಿದ್ದಿವೆ, ಇವನು ಅವುಗಳನ್ನು ಕುಣಿಸಿದ್ದಾನೆ. ಹೀಗೆ ಎರಡೂ ಕಡೆಯಲ್ಲಿ ಭಗವಂತ ಏನು ಮಾಡಿದ್ದಾನೆ ಅದೇ ಲೀಲೆಗಳನ್ನು ಪ್ರಾಣನೂ ಲೀಲೆ ಮಾಡಿತಾ ತೋರಿಸಿಕೊಟ್ಟಿದ್ದಾನೆ. ಅದರಲ್ಲಿ ಇದು ಒಂದು ಲೀಲೆ, ಅಂದರೆ ಇದು ಶಾಬ್ದಿಕವಾದ ಲೀಲೆ. ಅವನೊಂದು ಈಶ್ವರ ಸರ್ವಭೂತಾನ ಹೇಳಿದ ಕೃಷ್ಣ, ಇವನು ಹೇಳ್ತಾನೆ ತವ ಭೀಮಃ ಕರಿಷ್ಯತಿ ಅಂತಾನೆ. ಕೃಷ್ಣ ತಾನೇ ಈಶ್ವರನಿದ್ದು ನಾನು ಮಾಡ್ತೇನೆ ಹೇಳೋ ಬದಲಿಗೆ ದೇವರು ಮಾಡ್ತಾನೆ ಹೇಳಿದ ಹಾಗೆ ಭೀಮನು ನಾನು ಮಾಡ್ತೇನೆ ಹೇಳೋ ಬದಲಿ ಭೀಮ ಮಾಡ್ತಾನೆ ಅಂತ ಹೇಳ್ತಾನೆ. ಹೀಗೆ ಪರೋಕ್ಷ ವಚನದಲ್ಲಿನ ಒಂದು ಭಾರ ಅದ್ಭುತವಾಗಿರ್ತದೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸುಂದರವಾದ ತಮೇವ ಶರಣಂಗಚ್ಚೆ ಎನ್ನುವಲ್ಲಿ ಒಂದಂಶ ಭಗವಂತನ ವಿಶೇಷಾಂಶಗಳನ್ನು ಇಟ್ಟುಕೊಳ್ಳಿಕ್ಕೆ ವೇದ ಮಂತ್ರಗಳು ಅದೇ ಶಬ್ದದಿಂದ ಹೇಳಿವೆ. ಅಲ್ಲಿ ನಾನು ಇಲ್ಲ, ಏಕೋ ದೇವ ಸರ್ವಭೂತೇಶು ಗೂಢ ಅಂತ ದೇವರು ಎಲ್ಲರಲ್ಲಿದ್ದಾನೆ. ಆದ್ದರಿಂದ ಈಶ್ವರ ಸರ್ವಭೂತಾನ ಮೃದ್ದೇಶೇರ್ಜುನ ತಿಷ್ಠದಿಂದ ಇದೆಲ್ಲ ವೇದ ಮಂತ್ರಗಳ ರಾಶಿ ಆದ್ದರಿಂದ ಹಾಗೆ ಹೇಳಿತ್ತು. ಈಶ್ವರ ಸರ್ವಭೂತಾನ ಈಶಾವಾಸ್ಯಮಿದಂ ಸರ್ವಂ ಬರಬೇಕು. ತಿಷ್ಠತಿ ಎ ಆತ್ಮನಿ ತಿಷ್ಠನ್ ಎಂ ಆತ್ಮಾನಂದ ಮಂತ್ರೋ ಯಮೇತಿ ತಿಷ್ಠ ಸ್ಟಾದಾತ್ವೇ ಉಂಟು. ಹೀಗೆ ಇದ್ದದ್ದನ್ನೇ ಹೇಳಬೇಕು. ಅದೇ ಪದಗಳ ಜೋಡಣೆಗಳು, ಒಂದೊಂದು ಪದಗಳಿಂದ ಒಂದೊಂದು ಶ್ರುತಿಯ ಜೋಡಣೆಗಳು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಹಾಗೆ ಹೇಳಿದ್ದು ಒಂದು ಚಂದ, ಇನ್ನೊಂದು ಪರೋಕ್ಷವಾಗಿ ಹೇಳಿದ್ದು ಇನ್ನೊಂದು ಭಾರದಲ್ಲಿ ಅಂತ ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ ಅಂತಾನೆ. ಭರತ ವಂಶದವರೆಲ್ಲರೂ, ಇದು ಕೃಷ್ಣನ ಗೀತೆಯಲ್ಲಿ ಕಾಣುವ ಇನ್ನೊಂದು ಮುಖ. ಭರತ ವಂಶದಲ್ಲಿ ಬಂದ ಎಲ್ಲರೂ ಭಗವಂತನ ಭಕ್ತರು, ಪರಮ ವೈಷ್ಣವರು. ಆಯ್ತಲ್ವಾ ಕೇಳ್ತಾನೆ. ಎಲ್ಲರೂ ದೇವರ, ಅದಕ್ಕೆ ತಮೇವ ಶರಣಂಗಚ್ಚ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳಿದ್ದು, ಮೂರನೇ ಅರ್ಥ. ಭಾರತ ಅಂತ ಕರೆಯುವ ಮೂಲಕ ಭರತ ವಂಶದಲ್ಲಿ ಬಂದವನೇ ಅರ್ಜುನನೇ, ನೀನು ನನ್ನ ಪೂಜೆ ಮಾಡು, ನನ್ನ ಅಲ್ಲ ದೇವರ ಪೂಜೆ ಮಾಡು. ಯಾಕೆ ಅಂದರೆ ನಿನ್ನ ವಂಶದವರೆಲ್ಲರೂ ಮಾಡಿದ್ದು ದೇವರ ಪೂಜೆ, ದೆವ್ವಗಳ ಪೂಜೆ ಮಾಡ್ತಿರಲಿಲ್ಲ, ಇತರ ದೇವತೆಗಳನ್ನು ಕರೀತಿರಲಿಲ್ಲ. ಎಲ್ಲರೂ ಪರಮ ವೈಷ್ಣವರಿದ್ದಾರೆ, ವಿಷ್ಣುವಿನ ಪಾರಮೆ ಒಪ್ಪಿದ್ದಾರೆ. ಆದರೆ ನೀನು ಮತ್ಪರನಾಗು ಅಂತ ಅದು ಉಲ್ಲೇಖ ಮಾಡಿ. ಅದನ್ನ ಕೃಷ್ಣನ ನನ್ನನ್ನು ಪೂಜೆ ಮಾಡಿ ಹೇಳಿದರೆ, ಭಾರತ ಅಂತ ಕರೆದಿದ್ರೆ ಭರತ ವಂಶದವನೇ, ಭರತ ವಂಶದವರೆಲ್ಲರೂ ನನ್ನನ್ನು ಪೂಜೆ ಮಾಡ್ತಿದ್ರೆ ಹೇಳೋದಾ? ಇಲ್ಲ. ಅವನು ಮತ್ತೆ ಅರ್ಜುನ ಪ್ರಶ್ನೆ ಆಗ್ತಾನೆ, ಪುನಃ ಯಥಾ ಪ್ರಕಾರ ಹಿಂದಕ್ಕೆ ಹೋಗಬೇಕಾಗ್ತದೆ. ಇದು ಹಾವೇಣಿ ಆಟ ಇದ್ದಾಗೆ, ಮೇಲೆ ಹೋಗುದು ಮತ್ತು ಇಳಿದು ಬರೋದು ಮತ್ತು ಪುನಃ ಹತ್ತುವುದು. ನೀನು ಈಗ ಇರುವವ, ಭರತ ವಂಶದವರೆಲ್ಲ ಹಿಂದೆ ಬಂದಿದ್ದಾರೆ, ಅವರು ನಿನ್ನನ್ನು ಪೂಜೆ ಮಾಡೋದು ಹೇಗೆ? ನಾನಾದರೆ ನಿನ್ನನ್ನು ಪೂಜೆ ಮಾಡ್ಬೋದು, ನನ್ನ ನಂತರದವರು ನಿನ್ನನ್ನು ಪೂಜೆ ಮಾಡ್ಬೋದು. ಇದೇ ಹೇಗಾಯ್ತು ಮಾರಾಯ ಅಂತ ಮತ್ತೆ ಪುನಃ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಮತ್ತೆ ಶುರುವಿಂದ ಹೇಳಬೇಕಾಗ್ತದೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜನ, ನಾನು ಹಿಂದೆಯೂ ಬಂದಿದ್ದೇನೆ, ಆಗ ನಾನು ನವಿಲುಗರಿ ಸಿಕ್ಕಿಸಿಕೊಳ್ಳಲಿಲ್ಲ, ಆಗ ಕೊಳಲು ತರಲಿಲ್ಲ, ಆಗ ಬಿಲ್ಲು ತಂದಿದ್ದೆ, ಗಂಭೀರ ಮೋರೆ ಇತ್ತು ನನ್ನದು ಅಂತಾನೆ. ಅದಕ್ಕೂ ಮೊದಲು ಬಂದಿದ್ದೆ, ಆಗ ಗಂಭೀರ ಮೋರೆಯನ್ನು ಯಾರು ಮುದ್ದಿಸುವಂತಿರಲಿಲ್ಲ, ಯಾಕೆ ಅದು ಸಿಂಹದ ಮೋರೆ ಆಗಿತ್ತು ಅಲ್ಲ. ಅದಕ್ಕೂ ಇನ್ನೇ ಸಿಂಹಕ್ಕೂ ಸಿಂಹಿಣಿ ಇರ್ತಾಳೆ ಹೇಳಿದರೆ, ಅದಕ್ಕೂ ಮುಂದೆ ನಾನು ವರಾಹನಾಗಿ ಬಂದಿದ್ದೆ, ಮೂತಿಯೇ ದೊಡ್ಡದಿತ್ತು ನಂದು. ಆದ್ದರಿಂದ ದೇವರು ಹೇಳ್ತಾನೆ ಬಹುರಿಮೇ ವ್ಯತೀತಾನಿ ಜನ್ಮ, ಅದು ಮತ್ತೆ ಹೇಳಬೇಕಾಗುತ್ತೆ. ಅದರಿಂದ ಅದು ಬೇಡ ಕತೆ ಹೇಳಿದ ಭಾರತ ಅನ್ನುವಾಗ ತಮೇವ ಶರಣಂಗಚ್ಚ ಅಂದ. ನೀನು ದೇವರ ಕೈಕಾಲು ಹಿಡಿ ಹೋಗು ಅಂದುಬಿಟ್ಟ, ಭಗವಂತನ ಭಕ್ತಿಯನ್ನು ಮಾಡು. ಆಯಿತಾ? ಯಾಕೆ ಭರತ ವಂಶದವರೆಲ್ಲರೂ ಇವತ್ತಿನವರೆಗೂ ಮಾಡ್ತಾ ಬಂದದ್ದು ದೇವರ ಸೇವೆ. ಯಾವನೊಬ್ಬನು ಪರಮೋಚ್ಚನಾದ ಭಗವಂತನನ್ನು ಬಿಟ್ಟು ಇನ್ನವರನ್ನು ತಿಳ್ಕೊಂಡಿಲ್ಲ. ಆದ್ದರಿಂದ ಪುಣ್ಯಕ್ಕೆ ಇತ್ತೀಚೆಗೆ ಮಾಡಿದ ಮಹಾಭಾರತ ಎಪಿಸೋಡ್ ಸೀರಿಯಲಲ್ಲಿ ಹಿಂದಿಯಲ್ಲಿ ಅದು ಚೋಪ್ರಾ ಮಾಡಿದರಲ್ಲಿ ಪುಣ್ಯಕ್ಕೆ ದುರ್ಯೋಧನಾದಿಗಳಿಗೂ ಉದ್ದನಾಮ ಹಾಕಿದ್ದಾನೆ. ಇನ್ನು ದುರ್ಯೋಧನಾದಿಗಳಿಗೆಲ್ಲ ಅಡ್ಡ ಹಾಕಲಿಲ್ಲ. ಯಾಕೆ ಎಲ್ಲ ಭರತ ವಂಶದವರು ವಿಷ್ಣು ಭಕ್ತರೇ, ಯೋಪಿನಾಮವೇ ಆಗಿತ್ತು. ಆದರೆ ವೇದವ್ಯಾಸರಿಗೆಲ್ಲ ಅಡ್ಡ ಹಾಕಿಬಿಟ್ಟಿದ್ದಾನೆ, ಅವನಿಗೆ ಗೊತ್ತಿಲ್ಲ. ವೇದವ್ಯಾಸರು ಯಾರು ಅಂತ ಗೊತ್ತು. ವೇದವ್ಯಾಸರಿಗೆ ಮಾತ್ರ ಅಲ್ಲ, ಕೃಪನಿಗೆ, ದ್ರೋಣನಿಗೆ ನೆನಪಿಲ್ಲ ಕಾಣುತ್ತೆ ನನಗೆ, ಸತ್ತವೋ ಉದ್ದೋ ಇನ್ನೊಮ್ಮೆ ನೋಡಬೇಕು.
ಭೀಷ್ಮಾಚಾರ್ಯರಿಗಂತೂ ಉದ್ದವೇ ಇತ್ತು. ಅವರು ಕುರು ವಂಶದವರಲ್ಲ, ಅವ್ರು ಕ್ಷತ್ರಿಯರು. ಈ ಋಷಿಗಳಿಗೆಲ್ಲ 3 ನಾಮ ಎಳೆಯುವುದೇ. ಅದಕ್ಕೆ ಅದೆಲ್ಲ ಒಂದು ಸಣ್ಣ ಶೀಲ್ ಉಂಟು ಅವರದ್ದು. ಶೀಲ್ ಅಂದರೆ ಅದು ಹಾಕಿ ಕೈಯಲ್ಲಿ ಬೆರಳಲ್ಲಿ ಹಾಕಿದ್ದಲ್ಲ, ಎಲ್ಲರದ್ದು ಒಂದೇ ಲೆಕ್ಕ ಉಂಟು ನೋಡಿ, ಸಮಾನ. ಅದು ಹೀಗೆ ಅಂಟಿನಲ್ಲಿ ಒತ್ತುವುದು, ಇಡುವುದು, ಪೈಂಟಲ್ಲಿ ಹಾಕುವುದು, ಹಣೆ ಕೊಡಿ ಹೇಳ್ತಾರೆ, ಒತ್ತಿ ಬಿಡ್ತಾರೆ, ಎಲ್ಲ ಹಾಗೆ. ಆದರೆ ದುರ್ಯೋಧನಾದಿಗಳಿಗೆ ನೋಡಿ, ದುರ್ಯೋಧನನಿಗಿರುವ ಹಣೆ ಬರಹ ಆ ಋಷಿಗಳಿಗೆ ಇಲ್ಲ. ಹಣೆ ಬರಹ ಅವರದ್ದು ಪಾಪ ಗ್ರಾಚಾರ, ಇವನ ಗ್ರಾಚಾರ, ಈ ನಿರ್ದೇಶಕನ ಗ್ರಾಚಾರ. ಅದು ಸಾಮಾನ್ಯ ಕೌರವರಿಗಿರುವ ಹಣೆ ಬರಹ ಇಲ್ಲ ಅಂದರೆ ಎಂಥದ್ದು. ಆದರೆ ಹಣೆ ಬರಹ ಚೆನ್ನಾಗಿರಲಿ ಮಾರೆ, ನೇರ ಇರಲಿ. ಉದ್ದ ಅಡ್ಡಾದಿಡ್ಡಿ ಆಗಿದ್ದರೆ ಹಣೆ ಬರಹ ಹಾಳಾಗತ್ತೆ, ಅಡ್ಡಡ್ಡಾಗಿ ಬಿಡ್ತೇವೆ. ಉದ್ದನೇ ಇರಲಿ, ನೇರ ಇರಲಿ, ತೆರಳಿಕ್ಕೆ ಸರಿಯಾಗತ್ತೆ. ಹೀಗೆ ಇದನ್ನು ಉಲ್ಲೇಖ ಮಾಡಿದ್ದಾನೆ. ಭಾರತ ಎನ್ನುವ ಶಬ್ದ ಆವತ್ತಿನ ಪರಂಪರೆ, ಆ ಪರಂಪರೆಯಲ್ಲಿನ ಆಚರಣೆ, ಅದನ್ನೆಲ್ಲ ತಿಳಿಸಿಕೊಡುವಂತೆ ಕೃಷ್ಣ ಅದನ್ನು ಕರೆದದ್ದಕ್ಕೆ ತಮೇವ ಶರಣಂಗಚ್ಚ ಅಂತ. ಪ್ರತ್ಯೇಕವಾಗಿ ಭಗವಂತನ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಕಾರಣ, ನನ್ನನ್ನು, ನನ್ನ ಈ ಪರಿಸ್ಥಿತಿಯನ್ನು, ನನ್ನ ಈ ರೂಪವೈಭವವನ್ನು ಪೂಜೆ ಮಾಡ್ತಿದ್ದಾರೆ ಹೇಳುವುದಿಲ್ಲ. ನನ್ನದೇ ಆಗಿರತಕ್ಕ ಅವತಾರ ವಿಶೇಷಗಳನ್ನೆಲ್ಲ ಹಿಂದೆ ನಂಬಿದ್ದಾರೆ, ಪೂಜೆ ಮಾಡಿ ಬಂದಿದ್ದಾರೆ ಅಂತ. ಅದನ್ನು ನೀನು ಸಹ ಅವರನ್ನೇ ಮಾಡು. ನೀನು ಭರತ ವಂಶದಲ್ಲಿ ಬಂದವ, ಭರತ ವಂಶದವರಿಗೆಲ್ಲ ಭಗವಂತ ಹಿರಿದೈವನಾಗಿದ್ದಾನೆ, ಆದ್ದರಿಂದ ಅವರು ಭರತರಾಗಿದ್ದಾರೆ. ಆ ಭರತನಲ್ಲಿ ಗುಣದಿಂದ ಭರಿತರು ಒಂದರ್ಥ, ಅದಕ್ಕೂ ಜಾಸ್ತಿ ಭಕ್ತಿರತರು ಅಂತ, ಭಗವದ್ರತರು ಅಂತ. ಭಾ ಅಂದರೆ ದೇವರಲ್ವಾ, ಅಷ್ಟು ಅರ್ಥದಲ್ಲಿಯೂ ಆಚಾರ್ಯರು ಅದೇ ಒಂದು ಶ್ಲೋಕ ಮಾಡಿಬಿಟ್ಟಿದ್ದಾರೆ ದೇವರ ಬಗ್ಗೆ. ಭಾ 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 ಅಂತ 28 ಅಕ್ಷರದ್ದು ಭಾ ಭಾ ಭಾ, ಮಹಾಪ್ರಾಣ ಭಾ. ಭಾ ಅಂದರೆ ದೇವರು ಅಂತ ಅರ್ಥ, ಭಗವಂತ. ಭಗವಂತ ಅಂದರೆ ಭಗವುಳ್ಳವ ಅಂತ. ಭಗ ಅಂದರೆ ಸುಮಾರು ಪಟ್ಟಿ ಮಾಡಲಿಕ್ಕೆ ಉಂಟು. 28 ಅಂದರೆ 28 ಅಂತ ಉಂಟೇ ಉಂಟು. ಬಸೌಂದರ್ಯೇ ಔದಾರಿಯೇ ಅಂತ ಹೇಳಿಕೊಂಡು ನರಹರಿ ತೀರ್ಥರು ಅದನ್ನು ಪಟ್ಟಿ ಮಾಡಿ ಬರೆದಿಟ್ಟಿದ್ದಾರೆ. ಅತಿ ಸುಂದರನಾದ, ಅತಿ ವೈರಾಗ್ಯ ಸಂಪನ್ನನಾದ, ಅತಿ ಉದಾರನಾದ, ಅತಿ ಕಾಂತಿಯುತನಾದ, ಅತಿ ಪ್ರಕಾಶವುಳ್ಳ, ಅತಿ ತೇಜಸ್ಸಿನಿಂದ ತುಂಬಿದ, ಅತಿ ಬಲಿಷ್ಠನಾದ, ಅತಿ ಜ್ಞಾನ ಸಂಪನ್ನನಾದ ವ್ಯಕ್ತಿ ಎಂದು ಹೇಳಿಕೊಂಡು ಒಂದೊಂದು ಬಕಾರಕ್ಕೆ ಒಂದೊಂದು ಅರ್ಥ. ಆಗ 28 ಅಲ್ಲ, ನಾನು ಕಳೆದ ಬಾರಿ ಹೇಳಿದ್ದೇನೆ, ಭಗ ಶಬ್ದಕ್ಕೆ 43 ಗುಣ ಉಂಟು ಅಂತ ಸಾತ್ವತಂತ್ರ ಉಲ್ಲೇಖ ಮಾಡಿದ್ದೇನೆ. ಅದರಿಂದ ಭಗವಂತ ಅಂದರೆ 43 ತುಂಬಿದವ. ಅದರಿಂದ ಭರತ ಅಂದರೆ ಆ ಗುಣವನ್ನು ಹೊತ್ತ ಭಗವಂತನಲ್ಲಿ ವಿಶೇಷವಾದ ಅನುರಕ್ತಿಯನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು ಮಾಡಿದವರು. ನೀನು ಮಾಡಿದೀಯಾ, ನಿನ್ನ ವಂಶದವರು ಮಾಡಿದ್ದಾರೆ, ಆ ಪ್ರವಾಹ ವಂಶವಾಹಿನಿ ನಿನ್ನಲ್ಲಿದೆ, ಅದಿಟ್ಟು. ಅದು ನೀನು ಸಹ ತಮೇವ ಶರಣಂಗಚ್ಚ ಸರ್ವಭಾವೇನ. ಸರ್ವಭಾವೇನ ಅಂದರೆ ಎಲ್ಲ ಅಭಿಪ್ರಾಯದೊಂದಿಗೆ. ಯಾವ ಅಭಿಪ್ರಾಯಗಳಿದ್ರೂ ಅದು ಏಕಸೂತ್ರಕ್ಕೆ ಬರಬೇಕು, ಪ್ರತ್ಯೇಕ ಆಗಬಾರ್ದು. ನಮ್ದು ಇವತ್ತು ಪ್ರತ್ಯೇಕ ಹೊಂಡಾಗಲಿಕ್ಕೆ ಹೋಗಿ ಎಲ್ಲ ಕಡೆಯಲ್ಲಿ ನಾವು ಎಡವಿ ಬೀಳುವುದು. ಅಂಗಳು ತುಂಬ ಹೊಂಡವೇ, ನಿನ್ನೆ ನೋಡಿದೆವು ನಾವು. ಎಲ್ಲ ಎಡವಿ ಬೀಳುವುದೇ ಪ್ರಸಂಗ ಆಯಿತು, ಎಲ್ಲ ಹರಿದು ಹೋಗಿದೆ. ಯಾವ ಚಿಂತನೆಗಳು ಇಡಿಯಾಗಿಲ್ಲ, ಒಂದೆಡೆ ಇಡಿಯಾಗಿರಬೇಕಂದ. ಅದನ್ನು ಸಮಷ್ಟಿಯಾಗಿ ಒಂದೇ ಭಾವವನ್ನು ಮಾಡಿಕೊಂಡು ಭಗವಂತನಿಗೆ ನೀನು ಶರಣ ಆಗಬೇಕು ಅಂತಾನೆ. ಭಾವೋ ಭಕ್ತಿಶ್ಚ ಭವನಂ ಅಂತಾರೆ, ಭಜನಂ ಅಂತ. ಭಾವ ಅಂದರೆ ಭಕ್ತಿ ಅಂತ ಅರ್ಥ. ಅದನ್ನು ಸರ್ವಭಾವೇನಂದರೆ ಪರಿಪೂರ್ಣವಾದ ಶುದ್ಧವಾದ ಭಕ್ತಿಯಿಂದ, ನಿರ್ಮಲವಾದ ಪ್ರೀತಿಯಿಂದ. ಇಲ್ಲಿ ಭಾವಶಬ್ದ ಸಾಕಿತ್ತು, ಸರ್ವ ಯಾಕೆ ಅಂದರೆ ಅದು ಜ್ಞಾನಪೂರ್ವಕವಾದದ್ದು ಭಕ್ತಿಯಿಂದ. ಕೇವಲ ಭಕ್ತಿಯಲ್ಲ, ಸುಮ್ಮನೆ ಭಕ್ತಿಯಲ್ಲ, ಏನೋ ಒಂದು ನಂಬಿಕೆ ಅಲ್ಲ, ಅದು ಅರಿತ ನಂಬಿಕೆ, ಜ್ಞಾನಪೂರ್ವಕವಾದ ಹೇಳಿ ಸರ್ವಭಾವೇನ ಅಂದ. ಭಕ್ತಿಯಲ್ಲಿ ಬೇಕಾಗಿರತಕ್ಕದ್ದು ಪ್ರಧಾನವಾದದ್ದು ಅರಿವು, ಜ್ಞಾನ, ಅದರೊಟ್ಟಿಗೆ ವೈರಾಗ್ಯ. ಇನ್ಯಾವುದು ಬೇಡ ಎನ್ನುವುದು ಭಕ್ತಿಯಲ್ಲಿ ಸೇರಿರಬೇಕು, ದೇವರೇ ಬೇಕು ಎನ್ನುವುದು ಭಕ್ತಿಯಲ್ಲಿ ಬಂದಿರಬೇಕು. ಆ ರೀತಿಯಾಗಿ ಭಗವಂತನ ಮೇಲಿನ ವಿಶ್ವಾಸ ಆಗಿರಬೇಕು. ಆದರೆ ಜ್ಞಾನ ಮತ್ತು ವೈರಾಗ್ಯದಿಂದ ಸಮೇತವಾದದ್ದು ಭಕ್ತಿ. ಅದು ಅನ್ಯಾದೃಶವಾದದ್ದು ಹೇಳಲಿಕ್ಕೆ ಸರ್ವಭಾವೇನ ಅಂದ. ಅದು ತುಂಡು ಭಕ್ತಿ ಅಲ್ಲ, ಅಖಂಡವಾದದ್ದು. ಸರ್ವಭಾವ ಅಂದರೆ ಪೂರ ಅಂತ, ಪರಿಪೂರ್ಣವಾದ. ಸರ್ವಂ ಪೂರ್ಣಮಿಹೋಚ್ಯತೆಯಿಂದ ಪೂರ್ಣ ಭಾವ, ಪೂರ್ಣ ಭಕ್ತಿ. ಅಪೂರ್ಣ ಭಕ್ತಿ ಅದು ಪ್ರಯೋಜನ ಇಲ್ಲ. ಖಂಡವಾದ ಭಕ್ತಿ ಅದು ಉಪಾಸನೆ ಸಿಗುವುದಿಲ್ಲ. ಅಖಂಡವಾಗಿರಬೇಕು, ತುಂಡು ತುಂಡಾಗ್ತಾ ಇರಬಾರ್ದು, ಎಲ್ಲೆಲ್ಲಿಯೂ ಹಂಚಿ ಹೋಗಿರಬಾರ್ದು, ಅದು ಒಮ್ಮೆ ಹೆಚ್ಚು ಕಡಿಮೆ ಆಗಬಾರ್ದು. ಮತ್ತು ಅದೊಂದು ಗಮ್ಮತ್ತುಂಟು. ತುಂಬ ಇರ್ತದೆ ಯಾವಾಗ ಆರೋಗ್ಯ ಕೆಟ್ಟಾಗ, ಮತ್ತು ಗಟ್ಟಿಮುಟ್ಟಾದಾಗ, ಔಷಧ ಎಲ್ಲ ತಗೊಂಡ ನಂತರ ಮತ್ತು ಅಲ್ಲಿಗೆ ಮೊದಲು ಹರೇ ರಾಮ ಅಚ್ಯುತಾನಂದ ಜಾಸ್ತಿ ಧನ್ವಂತರೇ ಹೇಳಿ ಗಟ್ಟಿ ಹೇಳಿ ತಗೊಳ್ಳಿಕೊಂಡು, ಮತ್ತು 4 ದಿನ ಹೋದಾಗೆ ಔಷಧದ ಮೇಲೆ ಹೆಚ್ಚು ಅಭಿಮಾನ ಬಂದಾಗ ದೇವರು ಮರೀಲಿಕ್ಕೆ ಶುರುವಾಗ್ತದೆ. ಮತ್ತೆಲ್ಲ ಅದು ಮೊನ್ನೆ ಹೇಳಿದ್ದೇನೆ, ಧನ್ವಂತರ ಹೇಳಿ ಕುಡಿದಿದ್ದೇನೆ, ಅದು ಸುಮಾರಾಗ್ತಾ ಉಂಟು. ಈಗ ಮೊನ್ನೆ ಹೇಳಿದ್ರಲ್ಲಿ ವಜಾಯ ಇವತ್ತಿಗೆ, ಯಾಕೆ ಅದು ಬಾಟ್ಲಿ ಆಗಲೇ ಇಟ್ಕೊಂಡೇ ಹೇಳಿದ್ದೇನೆ, ಅದು ಎಲ್ಲ ಒಟ್ಟು ಬಾಟ್ಲಿಗೆ ಧನ್ವಂತರೇ ಆಗಿದೆ. ಇವತ್ತು ದೇವರ ಅಭಿಮಾನ ಕಮ್ಮಿ ಆಗ್ತಾ ಉಂಟು. ಹುಷಾರಾದ್ನ ಕೂಡಲೇ ಕೈಕಾಲು ಗಟ್ಟಿ ಆಯಿತಾ, ದುಡ್ಡಿಯಲ್ಲಿ ಉಂಟು ಒಂದು ಹುಡುಗಲಿ ಶುರು ಮಾಡ್ತಾನೆ. ಎಲ್ಲ ಖಾಲಿ ಆಯಿತಾ, ಮೈ ಮೇಲೆ ಬಿತ್ತ ಸಮಸ್ಯೆ, ಆಗ ದೇವರೇ ಅಂತ
ದುಮ್ಮಾಲು ಬೀಳಲಿ ಶುರು ಮಾಡ್ತಾನೆ, ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಭಕ್ತಿ ಯಾವತ್ತೂ ಸಹ ಏರಿಳಿತಕ್ಕೆ ಬರಬಾರದು. ಅದಕ್ಕೆ ಸರ್ವಭಾವ ಅಂದರು. ಅದು ಅಖಂಡವಾಗಿ ಏಕತ್ರವಾಗಿ ಅದು ಹೋಗಿರಬೇಕು. ಅದು ಎಲ್ಲ ವಿಷಯಗಳನ್ನು ಭಗವಂತನ ಬಗ್ಗೆ ಮೆಲುಕು ಹಾಕುತ್ತಿರಬೇಕು. ಅದು ಪ್ರತಿಯೊಂದನ್ನು ಸಹ ಬಿಟ್ಟಿರಬೇಕು, ಬೇಡ ಬೇಡ ಹೇಳಿಕೊಂಡು. ಅದನ್ನೆಲ್ಲ ಕಟ್ಟಿಕೊಂಡು ದೇವರಡಿಗೆ ಹೋಗ್ಲಿಕ್ಕೆ ಇರಲಿ, ಈ ದೇವರ ಹತ್ರ ಪ್ರೀತಿ ಮಾಡುವ, ಆದರೆ ಮನೆ ಮಂದಿಯೆಲ್ಲ ಬಿಡಲಿಕ್ಕೆ ಆಗ್ತದ? ಅವರನ್ನೆಲ್ಲ ಕರ್ಕೊಂಡು ಅವರನ್ನು ಕಟ್ಕೊಂಡು ಹೊರಡಿಸಿಕೊಂಡು ಅವರನ್ನು ಪುಸಲಾಯಿಸಿಕೊಂಡು ಅವರಿಗೆ ಮೇಳಾಯಿಸಿ ಎಲ್ಲ ಮಾಡುವಾಗ ಇಲ್ಲಿ ದೇವರು ಓಡಿಯಾಗಿರ್ತದೆ, ಉತ್ಸವ ಮುಗಿದಿರ್ತದೆ. ಮತ್ತೆ ನೋಡ್ದೆಂದದು ಜಿಡ್ಡೆ ಒಳಗೆ ಹಾಕುವ ದೇವರು ನೋಡಬೇಕಷ್ಟೇ. ಅದು ಗೂಡಿನೊಳಗೆ ಜಿಡ್ಡೆ ತೂರಿಸುವಾಗ ಎಲ್ಲ ಬೊಬ್ಬೆ ಹೊಡಿತಾರಲ್ಲ, ಆಗ ಬರ್ತದೆ. ನಾವೆಲ್ಲ ಹಾಗೆ ಹೊರಟದ್ದೇನೋ ಬೇಗ ಹೊರಟಿದ್ದೇವೆ, ಹೊರಗೆ ಬರುವಾಗ ತಡ ಆಗಿದೆ. ಯಾಕೆ ಎಲ್ಲರನ್ನು ಕರ್ಕೊಂಡು ಬರುವುದರಲ್ಲೇ ಆಯಿತು ನಮ್ಮದು ಉತ್ಸವ. ಮತ್ತೆ ಎಲ್ಲಿ ಹೋಯಿತು? ದೇವರು ಹೋಗಿ ಆಯ್ತು, ಮತ್ತೆ ನಿಮ್ಮದೇ ಉತ್ಸವ ಒಂದು ಸುತ್ತು ಬಂದು ಬರುವ. ಆದರೂ ಬಿಡುವುದಿಲ್ಲ, ಅವರು ಒಂದು ಸುತ್ತು ಬರ್ತಾರೆ, ಅವರದ್ದೇ ಉತ್ಸವ. ಮತ್ತೆಂದು ಪ್ರಯೋಜನ ಏನಾಯ್ತು ಹೇಳ್ತಾರೆ. ದಿನ ಹೀಗೆ ನಮ್ಮದು. ಈಗ ಆಯ್ತು, ಇವತ್ತೊಂದು ಬೋಧ ಬಂತು, ಸರಿ ನಾಳೆ 1 ಗಂಟೆ ಮೊದಲು ಹೊರಡುವ. ಇಲ್ಲಪ್ಪ, ಹೀಗೆ ಇದು ಒಂದಲ್ಲ, ಎಲ್ಲ ಜನ್ಮದಲ್ಲಿ ಹೀಗೆ ಮಾಡಿದ್ದು ನಾವು. ಮತ್ತೆ ನೋಡುವ, ನಾಳೆ ನೋಡುವ, ಆನಂತರ ಕೇಳುವ. ಮತ್ತೆ ಹೇಳಿದರು ಕೆಲವರು, 18ನೇ ಅಧ್ಯಾಯ ಅದು ಒಂದು ಸಾಕು, ಪೂರ ಉಂಟು ಅದರಲ್ಲಿ, ಅದಕ್ಕೆ ಬರುವ ಅಂತ. ಎಲ್ಲಿದ್ದಾರೆ ಬರುವ? ಹೋಗಿ ಆಯ್ತಲ್ಲ, ಹೋದವರನ್ನು ಕರೀದೆ. ಈಗ ಬರುವ ಅಂತ ಸಂಕಲ್ಪ ಮಾಡಿ 17ಕ್ಕೆ ಬರಲಿಲ್ಲ, ಕೇಳ್ತಾ ಇದ್ರು ದಿನ. ಎಷ್ಟಾಯಿತು? 15 ಆಯಿತು. ಎಷ್ಟಾಯಿತು? 16 ಆಯಿತು. ಎಷ್ಟಾಯಿತು? 17 ಆಗ್ತಾ ಉಂಟು. ಮತ್ತೆ 18 ಆಗುವಾಗ ಹೇಳಿ, ಎಲ್ಲಿ ಹೇಳೋದು? ಹೇಳಿಕೆ ಎಲ್ಲಿ ಕೊಡೋದು? ಇಲ್ಲ, ಆಗಲಿಲ್ಲ. ನಂದೆಲ್ಲ ಹಾಗೆ ನಾಳೆ ಹೇಳಿ ಎಷ್ಟು ಜನ್ಮದಿಂದಲೂ ಹಾಗೆ ಆಗ್ತಾ ಉಂಟು. ಹೊರಡುವುದರಲ್ಲೇ ಆಯಿತು ನಮ್ಮದು, ಬರಲಿಕ್ಕೆ ಆಗಲಿಲ್ಲ. ಇದನ್ನು ಅದಕ್ಕೋಸ್ಕರ ಸರ್ವಭಾವೇನ ಅಂದ. ಹಾಗೆ ಮಾಡಬೇಡ, ಇವತ್ತೇ ಪೂರ ಹೊರಟು ಬಂದು ಬಿಡು ಅಂತಾನೆ. ಸಕಲ ಭಕ್ತಿಗಳು ಇವತ್ತೇ ಬರಲಿ, ನಾಳೆಗೆ ಎಲ್ಲಿಂತ ಇಲ್ಲದಿರಲಿ ಅಂತ ಸರ್ವಭಾವೇನ ಭಾರತ. ಅದರಿಂದ ಸರ್ವಶಬ್ದದಿಂದ ಭಕ್ತಿಯನ್ನು ಹೇಳಲಿಕ್ಕೆ ಕಾರಣ ಇಷ್ಟು ಮುಖಗಳು ಅದಕ್ಕೆ ಸೇರಿಕೊಂಡೆ. ಅಂದರೆ ಭಕ್ತಿಯ ಅನೇಕ ಪ್ರಕಾರಗಳನ್ನು ಇಟ್ಟುಕೊಳ್ತಾರೆ. ಶ್ರವಣಾದಿಗಳು ಅದು ಒಂದೊಂದು ಕಡೆಯಲ್ಲಿ ಒಂದೊಂದಲ್ಲ. ಭಾಗವತದಲ್ಲಿ ಬಂದಾಗ ಶ್ರವಣಂ ಕೀರ್ತನಂ ವಿಷ್ಣು ಅವ ಅಷ್ಟವಿಧಕ್ಕೆ ಹೇಳಿದ. ಗರುಡ ಪುರಾಣಕ್ಕೆ ಬಂದಾಗ ಅವರೊಂದು ಬೇರೆ ಅಷ್ಟವಿಧತ್ವವನ್ನು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾದ, ಕಪಿಲ ಹೇಳುವಾಗ ಅದನ್ನು 16 ಮುಖದಲ್ಲಿ ತಿಳಿಸಿಕೊಡ್ತಾನೆ. ಮತ್ಕಥಾ ಶ್ರವಣೇ ಶ್ರದ್ಧಾ ಅಂತ ಹೇಳಿಕೊಂಡು, ನಾನ್ಯತ್ರ ಸ್ಯಾರತಿ ಕ್ವಚಿತ್ ಅಂತ ಹೇಳಿಕೊಂಡು, ದೇವರ ಮೇಲಿನೇ ವಿಶ್ವಾಸ, ಅದಕ್ಕೋಸ್ಕರ ಎಲ್ಲವನ್ನು ಬೇಕು ಎಂದು ಬಿಡುವುದು, ಇದನ್ನೆಲ್ಲ ಹೇಳಿಕೊಳ್ತಾನೆ. ಆದ್ದರಿಂದ ಭಕ್ತಿಯ ಭಗವಂತನ ಮೇಲಿನ ವಿಶ್ವಾಸದ ಮುಖಗಳು ಅನೇಕ ಇವೆ, ಒಂದು ಮಾತ್ರ ಅಲ್ಲ. ಅದು ಅಲ್ಲಿ ಎಲ್ಲಿಯೂ ಸಹ ಭಜನೆ ಮಾಡುವುದಂತ ಬರೋದಿಲ್ಲ. ಅಂದರೆ ಈ ಅವಲಕ್ಕಿ ತಿಂದುಕೊಂಡು ಮಾಡುವ ಭಜನೆಯಲ್ಲಿ ಬರಲಿಲ್ಲ. ಬೇರೆ ಬೇರೆ ಕಡೆಯಲ್ಲಿ ಏನಿದ್ರೂ ಸಹ ಭಗವಂತನ ಗುಣಚಿಂತನೆಯಲ್ಲಿ ಏಕಪ್ರಕಾರವಾದ ಏಕತ್ವವನ್ನು ಹೇಳ್ತದೆ. ಹೀಗೆ ಸರ್ವಭಾವೇನ ಭಾರತ ಆಗ ಆಗುವ ಅನುಕೂಲ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಪ್ರಾಪ್ಸ್ಯಸಿ, ಅದರ ಒಟ್ಟಿಗೆ ಸ್ಥಾನಂ ಶಾಶ್ವತಂ ಪ್ರಾಪ್ಸ್ಯಸಿ. ಮತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂಚ, ಎರಡು ಸಹ. ಸ್ಥಾನಂ ಪ್ರಾಪ್ಯ ಪರಾಂ ಶಾಂತಿಂ ಪ್ರಾಪ್ಸ್ಯಸಿ, ಅಥವಾ ಪರಾಂ ಶಾಂತಿಂ ಪ್ರಾಪ್ಯ ಸ್ಥಾನಂ ಪ್ರಾಪ್ಸ್ಯಸಿ, ಎರಡಾಗ ಒಟ್ಟು ತತ್ಪ್ರಸಾದಾತ್. ಅಷ್ಟಾಗಿಯೂ ಭಕ್ತಿ ಮಾಡಿದೆ, ಭಗವಂತನೆಡೆಗೆ ನಾನು ಶರಣಾಗಿದ್ದೇನೆ ಅಂತಕ್ಷಣ ಆಯ್ತಲ್ಲ, ಮುಗೀತಲ್ಲ ಅಂದು ಮುಗಿಲಿಲ್ಲ. ದೇವರ ಅನುಗ್ರಹದಿಂದ ನಿನಗೆ ಶಾಂತಿ ಆಗ್ತದೆ. ದೇವರು ಮಾಡ್ತಾರೆ ಎಲ್ಲ ಶಾಂತಿಗಳನ್ನು ಮುಗಿಸುವಂತೆ. ಶಾಂತಿ ಅಂದರೆ ಸುಖದ ಪರಾಕಾಷ್ಠೆ. ಪರ ಅಂದರೆ ಉತ್ಕೃಷ್ಟವಾದದ್ದು, ಸರ್ವೋಚ್ಚವಾದ ಸ್ವರೂಪಭೂತವಾದ ಆನಂದದ ಅನುಭವಕ್ಕೆ ಅನುಕೂಲವಾಗುವಂತಹ ಸ್ಥಿತಿ, ಮೋಕ್ಷವನ್ನು ಭಗವಂತ ಕರುಣಿಸುತ್ತಾನೆ. ಅಂತಹ ಸ್ಥಾನವನ್ನು ಅವನು ಪಡೀತಾನೆ. ಆ ಸ್ಥಾನ ಅದು ಶಾಶ್ವತಂ. ಇಲ್ಲಿ ಶಂಕರರು ನಿತ್ಯಂ ಬರೀತಾರೆ, ಪರಮಂ ವೈಷ್ಣವಂ ಸ್ಥಾನಂ ಪದಂ ಶಾಶ್ವತಂ ನಿತ್ಯಂ ಅಂತ. ನಿತ್ಯವಾದ ಒಂದು ಸ್ಥಾನವನ್ನು ಪಡೆಯುವುದಾದರೆ ಮತ್ತೆ ಬ್ರಹ್ಮವೊಂದು ನಿತ್ಯ, ಈ ಸ್ಥಾನವೊಂದು ನಿತ್ಯ, ಎರಡಾಯ್ತು ರೀ. ನಿತ್ಯವಾದದ್ದು ಎರಡು ಸಿಕ್ಕಿತ್ತವರಲ್ಲಿ ಮೇಲ ನೋಡಲಿಕ್ಕೆ ಹೋದರೆ. ಹಾಗೆ ನಿಜವಾಗಿ ನೋಡಿಕೊಂಡ್ರೆ ಸಿಕ್ಕಿ ಬೀಳುತ್ತಾರೆ ಎಲ್ಲಿಯೂ. ಮತ್ತು ಇಲ್ಲಿ ಅಶಾಶ್ವತವಾದ ಸ್ಥಾನ ಇಲ್ಲ. ಸ್ಥಾನವನ್ನು ಪಡೆಯುತ್ತಾನೆ ಹೇಳಿದೆ, ಮತ್ತು ಇಲ್ಲ ಹೇಳುವುದಾ? ಇಲ್ಲಿ ಬ್ರಹ್ಮೈಕ್ಯವನ್ನು ಹೇಳಲಿಲ್ಲ, ಸ್ಥಾನವನ್ನು ಪಡೆಯುತ್ತಾನೆ. ಶಾಶ್ವತವಾದ ಸ್ಥಾನ, ಅಳಿಯದ ಸ್ಥಾನ, ಪರಾಶಾಂತಿಯುಳ್ಳ ಸ್ಥಾನ, ಪರಿಪೂರ್ಣವಾದ ಆನಂದವುಳ್ಳ ಸ್ಥಾನ. ಅಲ್ಲಿಂದ ಯಾರಾದರೂ ಹೇಳುತ್ತಾರೆ? ಮತ್ತೆ ಬೇಡೋದಿಲ್ಲ. ಯಾಕೆ? ಇನ್ನು ಅಲ್ಲಿ ಹೋಗಿ ಮತ್ತೆ ಅವನು ಬ್ರಹ್ಮೈಕ್ಯ ಆಗ್ತಾನೆ ಹೇಳುವಾಗ ಅವನು ಬರೋದಿಲ್ಲ, ಹೇಳ್ತಾನೆ ನನಗೆ ಯಾಕೆ ಹೋಗಬೇಕು ಅಲ್ಲಿಗೆ? ಇಲ್ಲಿ ನನಗೆ ಆನಂದ ಇದೆ, ಈ ಸ್ಥಾನ ಅಂತೂ ಅಳಿಯುವುದಿಲ್ಲ, ಇದು ಸ್ವರ್ಗದಂತೆ ಭೂಲೋಕದಂತೆ ಅಲ್ಲ. ಅಳಿವಿರದ ಸ್ಥಾನವನ್ನು ನಾನು ಪಡೆದಿದ್ದೇನೆ, ಆನಂದವಾಗಿದ್ದೇನೆ. ಮತ್ತು ನಾನು ಬ್ರಹ್ಮೈಕ್ಯ ಆಗುವುದು ಯಾಕೆ? ಒಂದೊಮ್ಮೆ ಬ್ರಹ್ಮೈಕ್ಯ ಆದರೆ ನಾನಿದ್ದೇನೆ ಅಂತಲೇ ನನಗೆ ಗೊತ್ತಾಗೋದಿಲ್ಲ. ಅಲ್ಲಿಲ್ಲ. ಅಖಂಡವಾದ ಬ್ರಹ್ಮನಲ್ಲಿ, ನಿರ್ಗುಣನಾದವನಲ್ಲಿ ಇದ್ದೇನೆ ಎನ್ನುವುದು ಬ್ರಹ್ಮನಿಗೆ ಗೊತ್ತಿಲ್ಲ, ನಮಗೆ ಮಾತ್ರ ಈಗ ಗೊತ್ತು. ಬ್ರಹ್ಮನಿಗೆ ಅಸ್ಮಿತಾ ಇಲ್ಲ,
ಅಂದರೆ ನಾನಿದ್ದೇನೆ, ನಿತ್ಯವಾಗಿದ್ದೇನೆ, ಅಖಂಡವಾಗಿದ್ದೇನೆ, ಎಲ್ಲರೊಳಗೂ ಇದ್ದೇನೆ, ಎಲ್ಲವೂ ನಾನಾಗಿದ್ದೇನೆ, ಆಮ್ರಮಾಸ್ಮಿ, ತತ್ವಮಸಿ, ಅದೆಲ್ಲ ಅವನಿಗೆ ಗೊತ್ತೇ ಇಲ್ಲ. ಅವನಿಗೆ ಗೊತ್ತುಂಟು ಹೇಳಿದರೆ ಅದು ಶಬಲ ಬ್ರಹ್ಮ. ಜ್ಞಾನವುಳ್ಳವ, ಎಚ್ಚರವುಳ್ಳವ, ಅವನೆಲ್ಲ ನಾವೇ ಜೀವರು ಅಂತ ಅರ್ಥ. ಎಚ್ಚರ ಆಯಿತಾ, ಅದಕ್ಕೆ ಯಾರೊಂದು ಬಂದಿದ್ದ, ಅದು ಹೊರಗೆ ಒಂದೊಂದು ಅರ್ಥ. ಅಂದ ಅದ್ವೈತಿಗಳ ಪ್ರಕಾರ ಬ್ರಹ್ಮ ಹೇಗಿದ್ದಾನೆ ಕೇಳಿದರೆ ಅದು ಕಲ್ಲುಗುಂಡು ಅಂತಲೇ ಇಡಕ್ಕೆ ಬರೋದಿಲ್ಲ. ಹೇಗೆ ಕಲ್ಲುಗುಂಡಿಗಾದರೂ ನಮಗೊಂದು ಚಂದ ಕಾಣ್ತದೆ, ಎಲ್ಲಿ ಮುಟ್ಟಿದ್ರೂ ನೈಸಿ ಇರ್ತದೆ. ಇದು ಅದು ಅಲ್ಲ ಪ್ರಾರಬ್ಧ. ಅದು ಮುಟ್ಲಿಕ್ಕೆ ಸಿಗೋದಿಲ್ಲ, ನೋಡಲಿಕ್ಕೆ ಕಲ್ಲುಗುಂಡ ನೋಡಲಿಕ್ಕೆ ಬರ್ತದೆ. ನಿರ್ಗುಣವಾದದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಕಲ್ಪನೆ ಮಾಡಿದರೆ, ಲಕ್ಷಣ ಮಾಡಿದರೆ ಅದು ವಾಚ್ಯತ್ವೋ ಲಕ್ಷ್ಯತ್ವೋ ಬರ್ತದೆ, ಅದು ಬರಬಾರ್ದು. ಈ ರೀತಿಯಾಗಿ ಇದು ಯಾರಿಗೆ ಬೇಕು? ಅದನ್ನ ಎಷ್ಟೋ ಜನರು ಇಲ್ಲೇ ಸಾಕು ಅಂತ ಕೂತ್ಕೊಳ್ತಾರೆ, ಪ್ರಯೋಜನ ಇಲ್ಲ. ಅದರಿಂದನೂ ಒಪ್ತಾರೆ, ಅವರು ಹೇಳ್ತಾರೆ ಭಗವಂತನ ಅನುಗ್ರಹದಿಂದ ತತ್ಪ್ರಸಾದಾತ್ ಅಂತಾರೆ. ದೇವರು ಅನುಗ್ರಹ ಮಾಡ್ತಾನೆ ಅಂತ ಆಯ್ತಲ್ಲ. ಅಖಂಡವಾದ ಬ್ರಹ್ಮ ಅನುಗ್ರಹವೂ ಮಾಡುವುದಿಲ್ಲ. ತೆಪ್ಪಗೆ ಕೂತ್ಕೊಳ್ಳೋ, ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಸಂಬಂಧವೇ ಇಲ್ಲ, ಏನಿಲ್ಲ, ಎಚ್ಚರವೇ ಇಲ್ಲ ಅವನಿಗೆ. ಯಾರು ಬಂದದ್ದು ಗೊತ್ತಿಲ್ಲ, ಶರಣಾದದ್ದು ಗೊತ್ತಿಲ್ಲ, ಪ್ರಯೋಜನವೇ ಇಲ್ಲ. ಅಂದ ಭಗವಂತ ಅನುಗ್ರಹ ಮಾಡುವ ವ್ಯವಸ್ಥೆ ಇಲ್ಲಿ ಪ್ರಸಾದದಲ್ಲಿ ಇಲ್ಲ. ಅಂದ ಪ್ರಸಾದದಿಂದ ಅನುಗ್ರಹದಿಂದ ಉದ್ಧಾರನಾಗ್ತಾನಾದರೆ ಇವನು ಯಾರ ಅನುಗ್ರಹದಿಂದ ಉದ್ಧಾರ ಆದ ಪ್ರಶ್ನೆ ಬರ್ತದೆ. ಒನ್ನೊಮ್ಮೆ ಶಬಲ ಬ್ರಹ್ಮನನ್ನು, ಸಗುಣ ಬ್ರಹ್ಮನನ್ನು, ಅಶುದ್ಧ ಬ್ರಹ್ಮನನ್ನು, ಒಬ್ಬ ವ್ಯಕ್ತಿಯನ್ನು, ಕೃಷ್ಣನನ್ನೇ ಇಟ್ಟುಕೊಳ್ಳುವ, ಅವನಿಂದ ಆಗಿಂದಿಟ್ಟುಕೊಂಡ್ರೆ ನಮಗೆ ಉದ್ಧಾರ ಆಗೋದು ಹೇಳಿದರೆ ಅವನು ಯಾರಿಂದ ಉದ್ಧಾರ ಆದದ್ದು? ಅವನ ಪ್ರಸಾದ ನಮಗೆ ಸಿಕ್ಕಿ ನಾವು ಉದ್ಧಾರ ಆಗೋದಾದರೆ ಅವನು ಪ್ರಸಾದ ಯಾರಿಂದ ಉದ್ಧಾರಕ್ಕೆ ಪಡೆದಿದ್ದಾನೆ? ಇನ್ನೊಂದು ಕೃಷ್ಣನನ್ನು ಕಲ್ಪಿಸಬೇಕು, ಇನ್ನೊಂದು ದೇವರನ್ನು. ಅವರಿಗೆ ಯಾರ ಪ್ರಸಾದ? ಯಾವನೊಬ್ಬಾದರೂ ಶಬನನೇ ಅಲ್ವಾ, ಅಶುದ್ಧನೇ ಅಲ್ವಾ, ಸಗುಣನೇ ಅಲ್ವಾ, ಉಪಯೋಗ ಇಲ್ಲದವನೇ ಅಲ್ವಾ, ಮಾಯಾಶಬಲಿತ ಅಲ್ವಾ. ಶಬಲ ಅಂದರೆ ಮಾಯಾಶಬಲಿತ, ಅವಿದ್ಯೆಯಿಂದ ಅಜ್ಞಾನದಿಂದ ಆವೃತನಾದವನೇ ಇರುವುದು. ಪ್ರತಿಯೊಬ್ಬನೂ ತಪ್ಪುಗಾರನೇ, ಸರಿಯಿಲ್ಲದವನೇ. ಅವನ ಅನುಗ್ರಹದಿಂದ ಇನ್ನೊಬ್ಬ ಸರಿಯಾಗುವುದಿಲ್ಲ. ಈ ಪರಂಪರೆಯೇ ತುಂಡಾಗಿ ಹೋಗುತ್ತೆ. ಇಲ್ಲಿ ತತ್ಪ್ರಸಾದ ಅಂತ ಹೇಳಿದ್ರಿಂದ ಅನುಗ್ರಹ ಎನ್ನುವುದು ಜಡದ್ದಲ್ಲ. ನನಗೆ ಇವತ್ತು ಕುರ್ಚಿಯ ಅನುಗ್ರಹದಿಂದ ಬೆನ್ನು ನೋವು ಹೋಗಿದೆ, ಯಾರಾದರೂ ಹೇಳ್ತಾರೆ ಕುರ್ಚಿಯ ಅನುಗ್ರಹ ಏನು ಜಡ, ಅದು ಏನು ಅನುಗ್ರಹ ಮಾಡೋದಿಲ್ಲ. ಇವತ್ತು ನನಗೆ ನೆಲದ ನಿಗ್ರಹದಿಂದಾಗಿ ನಾನು ಎಡವಿ ಬಿದ್ದದ್ದು, ಹಾಗೆ ಹೇಳ್ತಾರೆ. ಅದು ಮಗುವಿಗೆ ಆಡಿಸ್ಲಿಕ್ಕೆ ಹೇಳ್ತೇವೆ, ಅದು ಸಮಯ ಇಲ್ಲ ನೆಲ, ಅದಕ್ಕೆ ಹೊಡಿವಾಯ್ತಾ, ನೀನು ಬಾಯಿ ಮುಚ್ಚು ಅಂತೇಳಿ. ಅದು ಸತ್ಯ ಅಲ್ಲ ಸಂಗತಿ ಅದು. ಆದ್ದರಿಂದ ನೆಲದ ಅನುಗ್ರಹವೋ, ಕುರ್ಚಿಯ ಅನುಗ್ರಹವೋ, ನೆಲದ ನಿಗ್ರಹವೋ ಎಲ್ಲ ಹೇಳುವುದಿಲ್ಲ ನಾವು. ಹಾಗಾಗಿ ತತ್ಪ್ರಸಾದ ಹೇಳೋದ್ರಿಂದ ಜೀವನನ್ನೇ ಹೇಳಬೇಕು. ಪ್ರತಿಯೊಬ್ಬ ಜೀವನೂ ದುಃಖಿತನೇ ಆಗಿಬಿಟ್ರೆ, ಮಾಯಾ ಶಬಲಿತನೇ ಆಗಿಬಿಟ್ರೆ, ಅವಿದ್ಯೆಯ ಸುತ್ತಲೇ ಇದ್ದಾನಾದರೆ ಅಂಥವನ ಅನುಗ್ರಹ ಇನ್ನೊಬ್ಬರಿಗೆ ಮಾಡೋದು ಹೇಗೆ? ಒಬ್ಬನ ಅನುಗ್ರಹದ ಇನ್ನೊಬ್ಬರು ಉದ್ಧಾರ ಆಗೋದು ಹೇಗೆ? ಸ್ವಯಂ ಅನವತೀರ್ಣ, ಅವನಿಗೇ ಉದ್ಧಾರ ಆಗಲಿಲ್ಲ, ಕಪ್ಪರ ಅಂತಾರೆ ಇತ್ತು. ಅದನ್ನ ಇಲ್ಲಿ ಪ್ರಸಾದ, ಅದಕ್ಕೆ ಎರಡೆರಡು ಕಡೆಯಲ್ಲಿ ಪ್ರಸಾದ ಶಬ್ದವನ್ನು ಕೃಷ್ಣ ಹಾಕಿ ಒಂದು ತತ್ವದ ಅಡಿಪಾಯವನ್ನು ಗಟ್ಟಿ ಮಾಡಿಬಿಟ್ಟಿದ್ದಾನೆ. ಬಿಸಾಡಲಿಕ್ಕೆ ಬರೋದಿಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನು ತತ್ಪ್ರಸಾದಾತ್ ಪರಾಂ ಶಾಂತಿಮ್ ಅಂತ ಅದಕ್ಕೆ ಕೃಷ್ಣ ಇಲ್ಲಿ ಹೇಳುವಾಗ ದೇವರನ್ನು ಇಟ್ಟುಕೊಂಡು ತತ್ವ ಇಟ್ಟುಕೊಂಡು ತತ್ವ ಇಟ್ಟುಕೊಂಡು ತತ್ವ ಇಟ್ಟುಕೊಂಡು ತತ್ವ ಇಟ್ಟುಕೊಂಡು ತತ್ವ ಇಟ್ಟುಕೊಂಡು ತತ್ವ ಇಟ್ಟುಕೊಂಡು